ಸ್ತಬ್ಧಿ 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 ಭಾವೋ ರಸಾದ್ವಾ ದಾತ್ ತೃತೀಯೋ ಪೂರ್ವ ವನ್ಮತ್ತಃ ಏತಂ ಸಮಾಧಿಭಿಃ ಷಟ್ ನಯ ನಯೇತ್ವಲ್ಯಂ ನಿರಂತರಂ. ಅಂದ್ರೆ ಇವಾಗ ನಾವು ಕೇಳಿದ್ರೆ ಎಲ್ಲಾನು 5 ವಿಷಯದಲ್ಲಿ ಆಗೋದು ಅಸ್ಥಿ ಭಾತಿ ಪ್ರಿಯಂ ನಾಮರೂಪಗಳು ಅಂತ. ನಾಮರೂಪ ನಮ್ಮ ಬಾಹ್ಯ ಇದಕ್ಕೆ ಸಂಬಂಧಪಟ್ಟಿದ್ದು 3 ಇದು ಅಂತ. ಇವಾಗ ಈ ಸಮಾಧಿಗಳಲ್ಲಿ ಅಂತರಲ್ಲಿ ನಾನು ಯಾರು ಅನ್ನೋದನ್ನ ಹುಡುಕ್ತೀವಿ ನಾವೇ ಅಲ್ಲಿ. ಅದನ್ನ ಹುಡುಕಿ ನಾನು ಸಾಕ್ಷಿ ಚಿದಾಭಾಸ ಆ ಇದ್ರಲ್ಲಿ ಅವಾಗ ಮನ್ಸಲ್ಲಿ ಯಾವಾಗ ಇದ್ ಮಾಡ್ಕೊತಾ ಆ ಇದ್ರಲ್ಲಿ ನಾವು ರಿಲ್ಯಾಕ್ಸ್ ಆಗಿ ಧ್ಯಾನ ಇದ್ರಲ್ಲಿ ಕೂಡ್ಬೇಕು. ಅದೇ ಆಚೆ ಬಂದಾಗ ಬ್ರಹ್ಮಾಂಡನೇ ಆ ಶಕ್ತಿ ಇರೋದು ಅಂತ. ಇವಾಗ ನಾವು ಹಳೆ ಫಿಲಮ್ ದೇವ್ರದ್ದೇ ತಗೊಂಡ್ರೆ ಕಲ್ಲಲ್ಲಿ ಮಣ್ಣಲ್ಲಿ ಗಾಳಿಲಿ ಎಲ್ಲ ಇದಾನೆ, ಬಟ್ ಅಲ್ಲಿ ಒಂದು ಚೈತನ್ಯ ಕಾಣಲ್ಲ. ನಮ್ಮಲ್ಲಿ ನಾವು ನೋಡಿದಾಗ ಇದು ಕಾಣುತ್ತೆ ಅಂತ. ಸೊ ಎಲ್ಲಾನು ಆ ಇದೆ ಅನ್ಕೊಂಡು ಅಲ್ಲಿ ನಾವು ಅಂತರ್ ಸಮಾಧಿಯಲ್ಲಿ ಕಣ್ಮುಚ್ಚಿ ಒಳಗೆ ಇದ್ರಲ್ಲಿ ಧ್ಯಾನ ಮಾಡಿದ್ರೆ ಇಲ್ಲಿ ಬಾಹ್ಯ ಹೊರಗಂದೆಲ್ಲ ಏನ್ ಕಾಣ್ತಿದೆ ಅಲ್ಲಿ ಸಾಕ್ಷಿ ಆದ್ರೆ ಇಲ್ಲಿ ಬ್ರಹ್ಮ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಏನ್ ಗುರುಜಿ ಆ ಶ್ಲೋಕ ಹೇಳ್ತಾರೆ. ಆ ಶ್ಲೋಕದಲ್ಲಿ ಫಸ್ಟ್ ಅಂತರಲ್ಲಿ ಕಂಡ್ಕೊಂತೀವಿ ನಾವು. ಅದು ಇದಾದ್ಮೇಲೆ ಬಾಹ್ಯದಲ್ಲೂ ಏನಿದೆ ಅಂದ್ರೆ ಅದು ಕೂಡ ಬ್ರಹ್ಮ ಅನ್ನೋ ತರದಲ್ಲಿ ಆ ಶಕ್ತಿ ಆ ಒಂದು ಎನರ್ಜಿ ಇದೆ ಅಂತ ಈ ಇದ್ರಲ್ಲಿ ಹೇಳುತ್ತೆ. ಇಲ್ಲಿ ಮನಸ್ಸು ಅಂದ್ರೆ ಅದೆಲ್ಲ ಗೊತ್ತಾದ್ಮೇಲೆ ಒಂದು ಖುಷಿ ಆಗತ್ತೆ ಮನಸ್ಸಿಗೆ. ಅದು ಆ ಇದ್ರಲ್ಲಿ ಏನು ಇಲ್ಲ, ಎಲ್ಲ ಇರೋದು ಒಂದೇ ತತ್ವ ಅನ್ನೋ ಇದ್ರಲ್ಲಿ ಕುತ್ಕೊಳೋದಿಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಈಗ ಇದ್ರಲ್ಲಿ 3 ಅಂತರು 3 ಶಬ್ದ ರೂಪ ಒಳಗಡೆ ಹೇಗ್ ನಾವು ಸಮಾಧಿ ಮಾಡ್ತಿರೋ ಬಾಹ್ಯದಲ್ಲಿ ಕೂಡ ಆ 3 ಇದು ಮಾಡ್ತಾರೆ ಅನ್ನೋದನ್ನೇ ಇಲ್ಲಿ ಹೇಳ್ತಾರೆ. ಇಲ್ಲಿ ಇಂದ್ರಿಯಗಳ ವಿಷಯಗಳನ್ನೆಲ್ಲ ನಾವೇನು ಜ್ಞಾನದಿಂದ ತಗೋತೀವಿ ಅದನ್ನೆಲ್ಲ ನಾವು ಸ್ವಲ್ಪ ಇನ್ಕ್ಲೂಡ್ ಮಾಡಿ ಎಲ್ಲಾದ್ರಲ್ಲೂ ಆ ಬ್ರಹ್ಮ ಸ್ವರೂಪ ಸಚ್ಚಿದಾನಂದ ರೂಪನಲ್ಲೇ ಮನಸ್ಸು ಹೊರಗಡೆ ಇರೋದೆಲ್ಲ ದೃಶ್ಯದಲ್ಲಿ ಏನ್ ದೃಶ್ಯದಲ್ಲಿ ಕಾಣ್ತಿದೆ ಅದೆಲ್ಲವೂ ನಿರ್ವಿಕಲ್ಪ ರೂಪ ಇದ್ದು ಶಬ್ದವಿತ್ತನೋ ಅದು ಏನು ನಾಲೆಜ್ ಅಲ್ಲಿ ಬರುತ್ತೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಏನೋ ಆ ಒಂದು ಇದ್ರಲ್ಲೇ ಆ ರೂಪದಲ್ಲಿ ಒಳಗಡೆ ಗಿಡ ಮರ ಅಥವಾ ಆಕಾಶ ಅವಕಾಶ ಎಲ್ಲ ಇದೆ. ನಾವ್ ಇವಾಗ ಮನೆ ಅಂದ್ರೆ ಇಷ್ಟು ಜಾಗನ್ ಮನೆ ಆಕ್ರಮಿಸಿದೆ ಆಚೆ ಮಾತ್ರ ಖಾಲಿ ಇದೆ ಅಂತ ಆಗಿಲ್ಲ. ಜಸ್ಟ್ ಇದ್ದಂಗ್ ಕಾಣುತ್ತೆ ಮನೆ, ಬಟ್ ಇಲ್ಲೂ ಇರೋದು ಅವಕಾಶನೇ. ಸೊ ಒಳಗೆ ಹೊರಗೆ ಇರೋದೇ ಅದೊಂದೇ ಎನರ್ಜಿ ಅನ್ನೋದನ್ನ ನಾವಿಲ್ಲಿ ಅದನ್ನ ಮತ್ತೆ ಮತ್ತೆ ಮಾಡೋದನ್ನೇ ನಿಧಿಧ್ಯಾಸ ಮಾಡ್ತಾ ಹೋಗೋದನ್ನೇ ಇಲ್ಲಿ ಹೇಳ್ತಾರೆ. ಇದ್ರಲ್ಲಿ ಕೂಡ ಈ ಮೇನ್ ಈ ಶ್ಲೋಕಗಳು ಬರದೆ ನಾವು ನಿಧಿಧ್ಯಾಸನ ಯಾವ ತರ ಮಾಡ್ಬೇಕು ಅದೇ ಮುಂದೆ ಮಾಡ್ತಾ ಮಾಡ್ತಾ ಸಮಾಧಿ ರೂಪದಲ್ಲಿ ನಾವು ಹೆಚ್ಚಿನ ಅದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ಈ ಶ್ಲೋಕಗಳಲ್ಲಿ ಹೇಳುತ್ತೆ. ರಾಜೇಶ್ವರಿ ಏನ್ ಹೇಳ್ತೀರಾ? ಅಷ್ಟೇ 6 ಮೆಡಿಟೇಷನ್ ಹೇಳಿದೆ. 2 ದೃಶ್ಯಾನುವಿದ್ದು ಶಬ್ದಾನುವಿದ್ದು ಮತ್ತೆ ಬಾಹಿರಲ್ಲೂ 2 ದೃಶ್ಯ ಅನುವಿದ್ದು ಶಬ್ದ ಅನುವಿದ್ದು. ಇದೆಲ್ಲ ಮಾಡಾದ್ಮೇಲೆ ಇದೆಲ್ಲ ಈ ದೃಶ್ಯನೂ ಹೊಟ್ಟೋಗ್ಬೇಕು ಮತ್ತೆ ಶಬ್ದನೂ ಹೊಟ್ಟೋಗ್ಬೇಕು. ನಾವು ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಅದು ಸ್ಟಿಲ್ನೆಸ್ ಬಂದ್ಬಿಡುತ್ತೆ. ಏನು ನಮ್ಗೇನು ಇಲ್ಲದೆ ಕಾಮಾಗಿ ಮೈಂಡಲ್ಲಿ ಯಾವ ತರ ದೃಶ್ಯನೂ ಬರಲ್ಲ ಶಬ್ದನೂ ಬರಲ್ಲ, ಅದು ಬರಬೇಕು. ಅದು ಬಂದಾಗ ಅದು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿಗೆ ರಸಸ್ವಾದ ಅಂದ್ರೆ ಒಂಥರ ಸಂತೋಷ ಸಿಗುತ್ತೆ. ಅಂದ್ರೆ ಈಗ ಒಳ್ಳೆ ಸಂಗೀತ ಕೇಳ್ತಾ ಇದ್ದಾಗ ಎಷ್ಟು ಮನಸ್ಸಿಗೆ ಆನಂದ ಆಗತ್ತಲ್ಲ, ಆ ತರ ಸಂತೋಷ, ಅದು ಬ್ಲಿಸ್ ಬರ್ಬೇಕು ನಮ್ಗೆ. ಅದೇ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅಂದ್ರೆ ಇದು ತೃತೀಯ. ಪೂರ್ವವನ್ ಮತಃ ಅಂದ್ರೆ ಹಿಂದೆ ಹೇಳಿದ್ರು 2 ಅದೇ ತರನೇ ಇದು ಮಾಡ್ಕೊಂಡು ಈ ಸಮಾಧಿ ಇದಕ್ಕೆ ಹೋದಾಗ ಇದು ಸಹಜ ಸಮಾಧಿಗೆ ಹೋಗುತ್ತೆ. ಆಮೇಲಿಂದ ಇದನ್ನ ಯಾವಾಗ್ಲೂ ನಿರಂತರ ಮಾಡ್ತಾ ಇರ್ಬೇಕು. 1 ಸತಿ ಮಾಡಿ 2 ಸತಿ ಮಾಡಿದ್ರೆ ಆಗಲ್ಲ. ಎಲ್ಲಿ ಇದ್ರೂ ಹೊರಗಡೆದು ಮಾಡ್ಬೇಕು, ಒಳಗಡೆದ್ ಮಾಡ್ಬೇಕು. ಇಲ್ಲ ಅಂತರ ನಿಧಿಧ್ಯಾಸನೂ ಮಾಡ್ಬೋದು, ಇಲ್ಲ ಬಾಹಿರ್ ನಿಧಿಧ್ಯಾಸನೂ ಮಾಡ್ಬೋದು. ಬಾಹಿರ್ ನಿಧಿಧ್ಯಾಸ ಅಂತೂ ಕಣ್ಬಿಟ್ಕೊಂಡು ನೋಡಿದ್ದೆಲ್ಲ ನಾಮರೂಪ ತೆಗೆದ್ಬಿಟ್ಟು ಎಲ್ಲ ಪರಮಾತ್ಮನ ಅಸ್ತಿತ್ವ ಪರಬ್ರಹ್ಮನ ಅಸ್ತಿತ್ವ ಎಲ್ಲಾತ್ರಲ್ಲೂ ಪರಬ್ರಹ್ಮನೇ ಕಾಣ್ತಾ ಹೋಗ್ಬೇಕು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ.
ಅದು ಬೇಕಾದ್ರೆ ಮಾಡ್ಬೋದು. ಕಣ್ಣು ಮುಚ್ಕೊಂಡ್ ಬೇಕಾದ್ರೂ ನಾವು ಬಾಹಿರ್ ನಿರ್ವಿಕಲ್ಪ ಸಮಾಧಿ ಮಾಡಬಹುದು. ಅವಾಗ್ಲೂ ಅದೇ ಸರ್ವಂ ಇದಂ ಬ್ರಹ್ಮ, ಎಲ್ಲಾತ್ರಲ್ಲೂ ಆ ಬ್ರಹ್ಮನ್ನ, ಪರಬ್ರಹ್ಮನ್ನ ನಾವು ನೋಡ್ಬೇಕು. ನಾಮರೂಪ ತೆಗೆದ್ಬಿಡ್ಬೇಕು. ನಾಮರೂಪ ಇದ್ರೆ ತಿರ್ಗಾ ಮಾಯೆ ಶುರು ಆಗುತ್ತೆ. ಅಸ್ಥಿ ಬಾತಿ ಪ್ರಿಯಂ ಅಂತ. ಅಸ್ಥಿ ಇದೆ ಇದೆ ಇದೆ, ಎಲ್ಲಾ ಕಡೆನೂ ಇದೆ. ಬೆಟ್ಟದಲ್ಲೂ ಇದೆ, ಗುಡ್ಡದಲ್ಲೂ ಅದೇ ಅಸ್ತಿತ್ವ, ನೀರಲ್ಲೂ ಅದೇ ಅಸ್ತಿತ್ವ, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲಾತ್ರಲ್ಲೂ ಆ ಪರಬ್ರಹ್ಮನ ಅಸ್ತಿತ್ವನೇ ಇದೆ. ಬಾತಿ ಶೈನ್ ಆಗ್ತಾ ಇದೆ, ಎಲ್ಲಾ ಕಡೆನೂ ಅವಂದೇ ಹೊಳಪು, ಅವಂದೇ ಇರೋದು, ಪರಬ್ರಹ್ಮನೇ ಇರೋದು ಅಂತ ತಿಳ್ಕೊಂಡು ಪ್ರೀತಿ ಎಲ್ಲಾ. ಅವಾಗ ಏನಾಗುತ್ತೆ, ನಮ್ಗೆ ಅದನ್ನ ನೋಡ್ತಾ ನೋಡ್ತಾ ಪ್ರತಿಯೊಂದನ್ನು ಪ್ರೀತಿ ಮಾಡೋ ಮನಸ್ಸು ಬರುತ್ತೆ ನಮ್ಗೆ. ಅದು ಬೇಡ ಇದು ಬೇಕು ಅನ್ನೋದು ಹೊರಟೋಗುತ್ತೆ. ಎಲ್ಲಾ ಪರಬ್ರಹ್ಮ, ನಾನು ಪರಬ್ರಹ್ಮ, ಅದು ಆ ಪರಬ್ರಹ್ಮ ಒಂದಾಗೋಗುತ್ತೆ. ನಾವು ಅದು ಎಲ್ಲ ಒಂದಾದಾಗ ಪ್ರತಿಯೊಂದನ್ನು ನಾವು ಪ್ರೀತಿಯಿಂದ ನೋಡ್ತೀವಿ. ಬೇಡ ಅದು ಬೇಕು ಬೇಡ ಹೊರಟೋಗುತ್ತೆ, ಎಲ್ಲ ಒಂದೇ ಏಕತ್ವಂ ಬಂದ್ಬಿಡುತ್ತೆ. ದ್ವಿತೀಯ ದ್ವೈತ ಹೋಗಿ ಅದ್ವೈತಕ್ಕೆ ಬಂದಾಗ ನಮ್ಗೆ ಸಂತೋಷ ಸಿಕ್ಕೇ ಸಿಕ್ಕುತ್ತೆ. ಅದನ್ನ ನಿರಂತರ ನಾವು ಮಾಡ್ತಾ ಇರ್ಬೇಕು, ಬಿಡಬಾರ್ದು. ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗುತ್ತೆ. ಈಗ ಒಂದು ಓದ್ದೆ, ಗೌತಮ ಋಷಿಗಳಿದ್ರಲ್ಲ, ಅವರು ತರ್ಕಶಾಸ್ತ್ರ ಬರ್ದಿರೋರು ಗೌತಮ ಋಷಿಗಳು. ಅವರು ಒಂದ್ಸತಿ ಹಿಮಾಲಯದಲ್ಲಿ ಓಡಾಡ್ತಾ ಇದ್ರಂತೆ. ಹಿಮಾಲಯದಲ್ಲಿ ಓಡಾಡುವಾಗ ಹಿಮಾಲಯ ಎತ್ತರ ತಗ್ಗು ಎಲ್ಲ ಇರುತ್ತಲ್ಲ, ಅವಾಗ ಅವ್ರ ಕೋಪ ಬಂದ್ಬಿಡ್ತಂತೆ. ನಾನು ಓಡಾಡ್ಕೊಂಡು ಮಾಡ್ಬೇಕು, ನಿರ್ವಿಕಲ್ಪ ಸಮಾಧಿಗೆ ಹೋಗ್ಬೇಕು, ನಾನು ಹೇಗಾಗತ್ತೆ, ಆಗಲ್ಲ, ಇದೆಲ್ಲ ಒಂದೇ ಸಮ ಆಗೋಗ್ಲಿ ಅಂದ್ಬಿಟ್ಟು ಕೇಳ್ಕೊಂಡ್ರಂತೆ. ಅವಾಗ ಹಿಮಾಲಯ ಅವನು ಹಿಮವಂತ ಹೋಗಿ ಇಂದ್ರನ್ ಕೇಳದ್ನಂತೆ, ನೋಡು ಈ ತರ ಮಾಡ್ಬಿಟ್ಟಿದ್ದಾರೆ, ಹೀಗಿರಕ್ ಸಾಧ್ಯನಾ, ಎಲ್ಲ ಒಂದೇ ಸಮಕ್ಕೆ ಇದ್ರ ಆಗಲ್ಲ, ನೀ ಬಂದ್ ಹೇಳು ಅವ್ರಿಗೆ ಅಂತ ಹೇಳಿದ್ರು. ಆಗ ಇಂದ್ರ ಬಂದಂತೆ. ಇಂದ್ರ ಬಂದ್ಬಿಟ್ಟು ಗೌತಮರನ್ ಕೇಳ್ಕೊಂಡಂತೆ, ಹಾಗಿರಕ್ ಆಗಲ್ಲ, ಒಂದೇ ಸಮ ಯಾವಾಗ್ಲೂ ನೀವು ಓಡಾಡ್ಕೊಂಡೇ ಮಾಡಿ, ಅದಕ್ಕೆ ನಿಮ್ಗೆ ಕಣ್ಣಿಗೆ ಇದು ಕಾಲ್ಗೆ ಒಂದ್ ಕಣ್ಣು ಕೊಡ್ತೀನಿ ಅಂತ ಹೇಳದಂತೆ. ಅವಾಗ ನೀವೇ ಕಾಲಲ್ಲೇ ಕಣ್ಣಿದ್ರೆ ನೀವು ಓಡಾಡ್ತಾ ಎಲ್ ಬೇಕಾದ್ರೂ ಓಡಾಡ್ಕೊಂಡು ನೀವು ನಿರ್ವಿಕಲ್ಪ ಸಮಾಧಿ ಮಾಡ್ಬೋದು ನೀವು ಅಂತ ಹೇಳಿ ಕಣ್ಣು ಕೊಟ್ಟನಂತೆ. ಅವಾಗಿನಿಂದ ಅವ್ರಿಗೆ ಗೌತಮ ಅಕ್ಷಿಪಾದರು ಅಂತ ಹೆಸರಾಯ್ತು ಅಂತ ಓದ್ದೆ ನಾನು ಒಂದ್ ಕಡೆ. ಹಾಗೆ ಓಡಾಡ್ತಾನೂ ಮಾಡ್ಬೋದು, ಕೂತ್ಕೊಂಡ್ ಮಾಡ್ಬೋದು, ಕಣ್ಣು ಮುಚ್ಕೊಂಡ್ ಮಾಡ್ಬೋದು, ಕಣ್ಣು ಬಿಟ್ಕೊಂಡ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಇದನ್ನ ಹೊರಗಡೆ ಅದನ್ನ ಬಾಹಿರ್ದ ನಿರ್ವಿಕಲ್ಪ ಸಮಾಧಿ ನಾವು ಮಾಡಬಹುದು ಅಂತ ಗುರೂಜಿ ಹೇಳೋದು. ಈಗ ರಮಣ ಮಹರ್ಷಿಗಳು ಏನ್ ನೋಡ್ತಾ ಇದ್ರು, ಅವ್ರು ಯಾವಾಗ್ಲೂ ನಿರ್ವಿಕಲ್ಪದಲ್ಲೇ ಇರ್ತಾರೆ. ಅವರು ನೋಡಿದ್ದೆಲ್ಲ ಅವರಿಗೆ ಬ್ರಹ್ಮ ಹಾಗೆ ಕಾಣ್ತಾ ಇರುವಾಗ ಅವ್ರಿಗೆ ಬೇರೆ ಇನ್ನೇನ್ ಅನ್ಸುತ್ತೆ, ಈ ದೇಹ ನಾನು ಮನಸ್ ನಾನು ಅಲ್ಲ ಅಂದ್ಮೇಲೆ ಅವ್ರಿಗೆಲ್ಲ ಬ್ರಹ್ಮನೇ. ಈಗ ಶುಕುಮುನಿಗಳು ಅವ್ರ ದೇಹ ನಾನಲ್ಲ ಮನಸ್ ನಾನಲ್ಲ ಅನ್ನುವಾಗ ಅವ್ರು ಹಾಗೆ ಓಡಾಡೋರು. ಅವ್ರ ಹೆಂಗಸರು ಸ್ನಾನ ಮಾಡುವಾಗ ಅವ್ರು ಹೋದ್ರೆ ಯಾರು ಬಟ್ಟೆ ಮೈ ಮುಚ್ಕೋತಾನೆ ಇರ್ಲಿಲ್ವಂತೆ. ಯಾಕೆಂದ್ರೆ ಅವ್ರಿಗೆ ದೇಹ ಪ್ರಜ್ಞೆನೇ ಇರ್ಲಿಲ್ವಲ್ಲ. ಅವ್ರಿಗೆಲ್ಲಾ ಒಂದೇ, ಹೆಂಗಸರು ಒಂದೇ, ಗಂಡಸರು ಒಂದೇ, ಪ್ರಾಣಿನೂ ಒಂದೇ, ಎಲ್ಲಾ ಪರಬ್ರಹ್ಮನ ರೂಪದಲ್ಲಿ ಇದ್ದಿದ್ರಿಂದ ಅವ್ರಿಗೇನು ಬೇರೆ ಅಂತಾನೆ ಅನ್ನಿಸ್ತಿರ್ಲಿಲ್ಲ. ಆ ತರ ಅದು ಬಂದಾಗ ನಮ್ಗೆ ಆ ಸಂತೋಷ ಸಿಗುತ್ತೆ. ಅಲ್ಲಿ ಅಷ್ಟು ಬರ್ಬೇಕು ನಮ್ಗೆ. ಎಲ್ಲಾ ಒಂದೇ, ಆ ಎಲ್ಲಾ ಪರಬ್ರಹ್ಮನ ಅಸ್ತಿತ್ವ, ನಾನು ಒಂದೇ ಅದು ಒಂದೇ ಅನ್ನೋ ಇದ್ರವರೆಗೆ ಬರ್ಬೇಕು ನಮ್ಮ ಮನಸ್ಸು. ಆದ್ರೆ ಎಲ್ಲಾ ಗೊತ್ತಿದೆ, ಈ ದೇಹ ಮನಸ್ಸು ನಾನಲ್ಲ ಅನ್ನೋದು ಫಸ್ಟ್ ಹೋಗ್ಬೇಕು. ಅದು ಹೋದಾಗ ಬರಬಹುದು. ಎಲ್ಲಾ ಗೊತ್ತಿರುತ್ತೆ, ಆದ್ರೆ ಅದು ಮನಸ್ಸಿನ ಆಳಕ್ಕೆ ಹೋಗ್ಬೇಕು. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಕ್ಕೆ ಮಾಡಕ್ಕೆ ಶುರು ಮಾಡ್ಬೇಕು. ಅದು ಅವಾಗ ಬರಬಹುದು ಅನ್ಸುತ್ತೆ. ರಾಮಕೃಷ್ಣ ಪರಮಹಂಸರು ಹಾಗೆ ಒಂದ್ಸತಿ ಅವ್ರ ಶಿಷ್ಯರೆಲ್ಲ ಮಾತಾಡ್ತಾ ಇದ್ರಂತೆ, ಇದ್ರ ಬಗ್ಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರಂತೆ. ಅವಾಗ ರಾಮಕೃಷ್ಣ ಪರಮಹಂಸರು ಎಲ್ಲ ಕೇಳ್ತಾ ಇದ್ರಂತೆ. ಲಾಸ್ಟ್ ಅಲ್ಲಿ ಹೇಳಿದಂತೆ, ಎಲ್ಲ ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ರಿ, ಮುಗಿಸಿದ್ರಿ, ಆದ್ರೆ ಇದನ್ನೆಲ್ಲ ನೀವು ನಿಮ್ಮಲ್ಲಿ ತಗೋಬೇಕು. ಇದನ್ನ ಸುಮ್ನೆ ಮಾತಾಡ್ಬಿಟ್ರೆ ಪ್ರಯೋಜನ ಇಲ್ಲ, ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಳಿ, ಅವಾಗ ನಿಮ್ಗೆ ಈ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರಂತೆ.
ಹಾಗೆ ನಮ್ಮಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊತಾ ಹೋಗ್ಬೇಕು, ಒಂದೊಂದೇ ಅಂತ ಹೇಳ್ತೀನಿ. ಏನಾದ್ರು ಹೇಳೋದಿದ್ಯಾ? ಇಲ್ಲ, ಪೂರ್ತಿ ಸಮರೈಸ್ ಮಾಡಿದ್ದಾರೆ. ಓಕೆ. ನನಗೆ ತಿಳಿದು ನಾವು ನಮ್ಮ ನಾಲೆಜ್ ಮೂಲಕ ಕಣ್ ತರ್ಸ್ಕೋಬೇಕು ಅನ್ಕೋತೀನಿ. ಎಲ್ಲಾ ಕಡೆ ಅದೇ ಕಾಣ್ತಿರೋದು ಅನ್ನೋದನ್ನ. ಅದು ಯಾಕಂದ್ರೆ ನಮ್ಗೆ ಇವಾಗ ಯಾರು ಕಣ್ ಕೊಡಕ್ ಆಗಲ್ಲ. ನಮ್ ಕಣ್ಣ ಅಂದ್ರೆ ನಮ್ ಜ್ಞಾನವನ್ನ ಹೆಚ್ಚು ಮಾಡಿ ನೋಡೋದೇ ನಮ್ಗೆ ಈಗಿನ ಕಾಲಕ್ಕೆ ಕಣ್ಣು ಎಕ್ಸ್ಟ್ರಾ ಕಣ್ ಬರುತ್ತೆ. ಜ್ಞಾನಚಕ್ಷು ಅಂತಾರೆ. ಓಕೆ, ಇವಾಗ ನಾವು ವಿ ಹ್ಯಾವ್ ಕಮ್ ಟು ಬಹಿರ್ ನಿರ್ವಿಕಲ್ಪ ಸಮಾಧಿ. ಇದು ಯಾವಾಗ ನಾವು ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡು, ಅದು ಬಂದು ಯಾವುದರ ವಿಚಾರ ನಾವು ಯೋಚನೆ ಮಾಡ್ತಾ ಇರ್ತೀವೋ ಆಟೋಮ್ಯಾಟಿಕ್ಲಿ ಅದೇನಾಗುತ್ತೆ, ಅದು ಅಂದರೆ ಈ ಸುಪ್ತ ಮನಸ್ಸಿಗೆ, ದಟ್ ಇಸ್ ಸಬ್ ಕಾನ್ಷಿಯಸ್ ಮೈಂಡ್ ಹೊರಟೋಗುತ್ತೆ. ವಾಟ್ ಎವರ್ ವಿ ಕೀಪ್ ಥಿಂಕಿಂಗ್ ನಮಗೆ ಗೊತ್ತಿಲ್ಲದೆ ಅದು ಆಗ್ಬಿಡತ್ತೆ. ಇವಾಗ ಮನೆಯಲ್ಲೇ ಗೊತ್ತು, ಏನಾದರೂ ನಮಗೊಂದು ಬರಿ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕೂತ್ರೆ ನಿಂತರೆ ಕೂಡ ಅದೇ ಇಟ್ ವಿಲ್ ಬಿ ದೇರ್ ಇನ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ವಾ. ಹಾಗೆ ಸೊ ಇಲ್ಲಿ ದಟ್ ಫಾರ್ ಟು ಗೋ ಟು ನಿರ್ವಿಕಲ್ಪ ಸಮಾಧಿ, ದಟ್ ನಾವು ಕಂಟಿನ್ಯೂಸ್ ಆಗಿ ಜಾಗೃತ ಅವಸ್ಥೆಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾನೇ ಇರಬೇಕು. ಸೊ ಅದು ಮಾಡಿದಾಗ ಸುಪ್ತ ಮನಸ್ಸಿಗೆ ಹೋದಾಗ ಏನಾಗುತ್ತೆ ಅಂದರೆ, ಅದು ಹೋದ್ಮೇಲೆ ಅಲ್ಲಿ ಆವಾಗ ನಾವೇನು ಎಫರ್ಟ್ ಹಾಕಬೇಕಾಗಿಲ್ಲ. ಅಲ್ಲಿ ತಾನೇ ಅಖಂಡಾಕಾರ ವೃತ್ತಿ ಇದ್ಬಿಟ್ಟು, ಈಗ ಇಲ್ಲಿ ವಿ ಆರ್ ಹಿಯರ್ ಇನ್ ದಿಸ್ ಕೇಸ್ ವಿ ಆರ್ ಟಾಕಿಂಗ್ ಅಬೌಟ್ ನಾನು ಐ ಆಮ್ ಎಕ್ಸಿಸ್ಟೆನ್ಸ್, ಐ ಆಮ್ ಇರುವಿಕೆ ಅಲ್ವಾ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಅದು ಸುಪ್ತ ಮನಸ್ಸಿಗೆ ಹೋದ್ಮೇಲೆ ಅದು ಹೌ ಇಟ್ ವಿಲ್ ಬಿ, ದಟ್ ಮೀನ್ಸ್ ಯು ವಿಲ್ ಸ್ಟಾಪ್ ಸೀಯಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಸೆಲ್ಫ್ ಆ್ಯಂಡ್ ದ ಆಬ್ಜೆಕ್ಟ್ ವಿಚ್ ಯು ಆರ್ ಸೀಯಿಂಗ್. ಆ ಭೇದ, ಅದೇ ಇವರು ರಾಜೇಶ್ವರಿ ಹೇಳ್ದಂಗೆ ಅದ್ವೈತ ಬಂದ್ಬಿಡ್ತಾರೆ. ಯು ವಿಲ್ ನಾಟ್ ಸಿ ದ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಟ್ ಆಲ್. ಇದಕ್ಕೆ ಮುಂಚೆ ನೀನು ಯೋಚನೆ ಮಾಡುವಾಗ ಅದು ಇಟ್ ಈಸ್ ಎಕ್ಸಿಸ್ಟಿಂಗ್, ಇದು ಅದು ಎಕ್ಸಿಸ್ಟಿಂಗ್, ದ್ವೈತ ಇರುತ್ತೆ. ಬಟ್ ಒನ್ಸ್ ಇಟ್ ಗೋಸ್ ಟು ದ ಸಬ್ ಕಾನ್ಷಿಯಸ್ ಮೈಂಡ್, ಅದ್ವೈತ ಆಟೋಮ್ಯಾಟಿಕ್ಲಿ ಆಗಿಬಿಡತ್ತೆ. ಸೊ ಇದನ್ನು ಈ ವೃತ್ತಿ ಇದಕ್ಕೆ ವೆನ್ ಇಟ್ ಗೋಸ್ ಟು ದ ಸಬ್ ಕಾನ್ಷಿಯಸ್ ಮೈಂಡ್, ಇದನ್ನು ಸೂಕ್ಷ್ಮ ವೃತ್ತಿ ಅಂತ ಹೇಳ್ತೀವಿ. ಆ್ಯಂಡ್ ಈ ಸೂಕ್ಷ್ಮ ವೃತ್ತಿ ನಮ್ಗೆ ನಾಟ್ ಓನ್ಲಿ ಡ್ಯೂರಿಂಗ್ ದಿಸ್ ಸಮಾಧಿ, ಈವನ್ ನಿದ್ದೆ ಟೈಮ್ನಲ್ಲಿ ಕೂಡ ಇದಾಗತ್ತೆ. ಯಾಕಂದರೆ ನಾವು ನಿದ್ದೆನಲ್ಲಿ ನಮಗೇನು ಗೊತ್ತಾಗಲ್ಲ. ನಿದ್ದೆಯಿಂದ ಎದ್ಮೇಲೆ ನಮಗೆ ಗೊತ್ತಾಗತ್ತೆ ದೇರ್ ಈಸ್ ಎ ಬ್ಲ್ಯಾಂಕ್ನೆಸ್, ನನಗೇನು ಯಾವ ಥರ ಅನುಭವ ಆಗಲಿಲ್ಲ ಅನ್ನೋದೆಲ್ಲ ಬರುತ್ತೆ ಅಲ್ವಾ. ಸೊ ಈ ವೃತ್ತಿನ ಸೂಕ್ಷ್ಮ ವೃತ್ತಿ ಅಂತ ಕೇಳ್ತಾರೆ. ಕಾರಣ ಶರೀರ ವೃತ್ತಿ ಅಂತಾರೆ. ಯಾಕಂದರೆ ಆವಾಗ ದ ಅದರ್ ಟು ಶರೀರ, ಸ್ಥೂಲ ಸೂಕ್ಷ್ಮ ಎಲ್ಲ ಕೆಲಸ ಮಾಡಲ್ಲ, ಕಾರಣ ಶರೀರ ಇರುತ್ತೆ ಅವಲ್ಲಿ. ಅದನ್ನು ಅವಿದ್ಯಾ ವೃತ್ತಿ ಅಂತ ಕೂಡ ಇದಕ್ಕೆಲ್ಲ ಹೇಳ್ತಾರೆ. ನಾವು ಇವಾಗ ಈ ನಿರ್ವಿಕಲ್ಪ ಸಮಾಧಿಯು ಕೂಡ ಏನೊಂದು ಆಗತ್ತೆ ಅಂದರೆ, ನಾವು ಒಂಥರ ಬ್ಲ್ಯಾಂಕ್ನೆಸ್ ಇರುತ್ತೆ, ವಿ ವೋಂಟ್ ನೋ ಎನಿಥಿಂಗ್. ಆಮೇಲೆ ಸಡನ್ನಾಗಿ ಆ ಬ್ಲ್ಯಾಂಕ್ನೆಸ್ ಹೋದ್ಮೇಲೆ, ನಾನು ಇಷ್ಟೊತ್ತು ಬ್ಲ್ಯಾಂಕ್ ಆಗಿದ್ದೆ, ದಟ್ ಮೀನ್ಸ್ ವಾಟ್ ವಾಸ್ ಐ ಥಿಂಕಿಂಗ್, ದಟ್ ಮೀನ್ಸ್ ಬಿಫೋರ್ ದಿಸ್ ಐ ವಾಸ್ ಥಿಂಕಿಂಗ್ ಅಬೌಟ್ ಅಸ್ತಿತ್ವ, ಇದು ಎಕ್ಸಿಸ್ಟೆನ್ಸ್, ಸೊ ಐ ಆಮ್ ಎಕ್ಸಿಸ್ಟೆನ್ಸ್, ಸೊ ಐ ಎಕ್ಸ್ಪೀರಿಯನ್ಸ್ ದಟ್ ಅನ್ನೋದು ಮನವರಿಕೆ ನಿರ್ವಿಕಲ್ಪ ಸಮಾಧಿಯಿಂದ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಈ ಎರಡರಲ್ಲೂ ನಾವೇನಂದರೆ ಕಡೆಯಲ್ಲಿ ಇವಾಗ ವೆದರ್ ಇಟ್ ಇಸ್ ಅಂತರ್ ಸಮಾಧಿ ಆರ್ ಬಹಿರ್ ಸಮಾಧಿ, ಎರಡರಲ್ಲಿ ದ ಸಮಾಧಿ ಶುಡ್ ಕಲ್ಮಿನೇಟ್ ಇನ್ ನಿರ್ವಿಕಲ್ಪ ಸಮಾಧಿ ಅಲ್ವಾ. ಸೊ ಅದರಲ್ಲಿ ಏನಂದರೆ ಮನಸ್ಸು ಪೂರ್ತಿ ಅದರಲ್ಲಿ ಅಬ್ಸಾರ್ಬ್ ಆಗಿಬಿಡ್ತಾ, ಯಾವ ಥಾಟ್ ನಾವು ಇಟ್ಕೊಳ್ತೀವಿ ಅದರಲ್ಲಿ ಅಬ್ಸಾರ್ಬ್ ಬಿಟ್ಟು ನಾವು ಅದನ್ನು ವಿ ವಿಲ್ ನಾಟ್ ಸಿ ದ ಡಿಫ್ರೆನ್ಸಸ್ ಬಿಟ್ವೀನ್ ದಟ್ ದ್ವೈತ ಭಾವ ಹೊರಟೋಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಥಿಂಗ್ ಸ್ಟಾರ್ಟ್ಸ್ ವಿತ್ ಸ್ತಬ್ಧೀಭಾವ ರಸಸ್ವಾದ ವೃತ್ತಿ, ರಸಸ್ವಾದ ತೃತೀಯ ಅಂತ ಬರುತ್ತೆ. ಇಲ್ಲಿ ರಸಸ್ವಾದ ಸ್ತಬ್ಧೀಭಾವ ಅನ್ನೋದು ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಈ ರಸಸ್ವಾದ ಸ್ತಬ್ಧೀಭಾವ ಇದೆಯಲ್ಲ, ಇದು ಸ್ವಲ್ಪ ಕೇರ್ಫುಲ್ಲಾಗಿ ಎಕ್ಸಾಮ್ ಮಾಡಬೇಕು. ಯಾಕಂದರೆ ಇದೇ ವೇದಾಂತ ಸಾರ ಅನ್ನೋ ಒಂದು ಟೆಕ್ಸ್ಟಲ್ಲೂ
ಆಮೇಲೆ ಮಾಂಡುಕ್ಯ ಕಾರಿಕಾದಲ್ಲೂ ಅಲ್ಲೂ ಈ ವರ್ಡ್ಸ್ ರಸಸ್ವಾದ ಸ್ತಬ್ಧಿಭಾವ ಅಂತ ಬರುತ್ತೆ. ಬಟ್ ಅದು ಇಟ್ ಹ್ಯಾಸ್ ಗಾಟ್ ಎ ವೆರಿ ನೆಗೆಟಿವ್ ಮೀನಿಂಗ್ ಅಲ್ಲಿ. ಇನ್ಫ್ಯಾಕ್ಟ್ ವೇದಾಂತ ಸಾರ್ ಅದು ಒಳ್ಳೆ ಟೆಕ್ಸ್ಟ್ ಇದೆ, ನಾನು ಅದು ಓದಿದ್ದೀನಿ. ಆದರೆ ಹೇಳುತ್ತೆ, ವೆನ್ ಯು ಆರ್ ಡೂಯಿಂಗ್ ಗೋಯಿಂಗ್ ಫ್ರಮ್ ಇದೇ ಸಮಾಧಿ ಪ್ರಾಕ್ಟೀಸ್ ಮಾಡೋವಾಗ ಏನಾಗುತ್ತೆ ಅಂದರೆ, ದೆರ್ ಆರ್ 4 ಆಬ್ಸ್ಟಿಕಲ್ಸ್ ಫಾರ್ ಯುವರ್ ಸಮಾಧಿ. ಒನ್ ಈಸ್ ವೆನ್ ನಮ್ಮ ತಮೋ ಗುಣ ಜಾಸ್ತಿ ಇದ್ದರೆ ನೀವು ಇದು ಸಮಾಧಿ ಮೆಡಿಟೇಷನ್ ಕೂತ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ. ಸೊ ಹೌ ಟು ಓವರ್ಕಮ್ ದಟ್ ಈಸ್ ಅನ್ ಆಬ್ಸ್ಟಕಲ್ ಟು ಯುವರ್ ಮೆಡಿಟೇಷನ್. ಹೌ ಟು ಗೆಟ್ ರಿಡ್ ಆಫ್ ಇಟ್? ಸ್ವಲ್ಪ ಎದ್ದು ಓಡಾಡಿ ಮಾಡಿ, ಏನಾದರೂ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಬೇಕು, ತಿರ್ಗಾ ಕೂತ್ಕೋಬೇಕು. ಸೊ ಅದಕ್ಕೋಸ್ಕರ ತುಂಬ ಟಯರ್ಡ್ ಆದಮೇಲೆ, ತುಂಬ ಕೆಲಸ ಆದಮೇಲೆ ನೀವು ಸಮಾಧಿ ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡುತ್ತೆ. ಸೊ ಯು ಶುಡ್ ಅವಾಯ್ಡ್ ಸ್ಲೀಪ್ ಡ್ಯೂರಿಂಗ್ ದಿಸ್ ಮೆಡಿಟೇಷನ್. ಸೊ ಸ್ಲೀಪ್ ಈಸ್ ಡ್ಯೂ ಟು ಓವರ್ ತಮಸ್. ದಿಸ್ ಇಸ್ ಒನ್ ಆಬ್ಸ್ಟಕಲ್. ಸೆಕೆಂಡ್ ಆಬ್ಸ್ಟಕಲ್ ಇಸ್ ತುಂಬ ರಜೋಗುಣ ಜಾಸ್ತಿ ಇದ್ದರು, ತುಂಬ ಇಫ್ ಯುವರ್ ಮೈಂಡ್ ಇಸ್ ಟು ಆ್ಯಕ್ಟಿವ್ ಆಲ್ಸೋ, ಯು ಶುಡ್ ನಾಟ್ ಬಿ ಸಿಟ್ಟಿಂಗ್ ಫಾರ್ ದ ಮೆಡಿಟೇಷನ್. ಯಾಕಂದರೆ ನೀವು ಏನೇ ಥಾಟ್ ಇಟ್ಕೊಂಡ್ರು ಈ ಮನಸ್ಸು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಏನೇನೋ ಹಾರಾಡ್ತಾ ಇರುತ್ತೆ. ಸೊ ಯು ಕೆನಾಟ್ ಫೋಕಸ್ ಆನ್ ಥಾಟ್ಸ್, ಯು ಕೆನಾಟ್ ಮಿನಿಮೈಸ್ ಥಾಟ್ಸ್. ಸೊ ರಜೋಗುಣ ಇದ್ರೂ ಕೂಡ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರಜೋಗುಣ ಓವರ್ ರಜೋಗುಣ ಈಸ್ ಆಲ್ಸೋ ಟೂ ಮಚ್ ಆಫ್ ಹಿಂಡ್ರೆನ್ಸ್ ಫಾರ್ ಮೆಡಿಟೇಷನ್. ಅದಕ್ಕೆ ಎಲ್ಲರೂ ಹೇಳೋದು, ಯು ಸಿಟ್ ಫಾರ್ ಮೆಡಿಟೇಷನ್ ಐದರ್ ಇನ್ ದ ಮಾರ್ನಿಂಗ್ ವೆನ್ ಯು ಹ್ಯಾವ್ ಗಾಟ್ ಲೆಸ್ ಥಾಟ್ಸ್, ಇನ್ನೂ ಅಷ್ಟು ರಜಸ್ ಅಷ್ಟಿರಲ್ಲ, ಆರ್ ಇನ್ ದ ಈವ್ನಿಂಗ್ ಬೈ ದ ಎಂಡ್ ಆಫ್ ದ ಡೇ ವೆನ್ ದ ಹೋಲ್ ಡೇ ಇಸ್ ಓವರ್, ಯುವರ್ ಆಕ್ಟಿವಿಟೀಸ್ ಆರ್ ಓವರ್ ಅಂತ. ಯಾಕಂದರೆ ಪೀಕ್ ಟೈಮ್ನಲ್ಲಿ ನೀವು ಕೆಲಸ ಮಾಡೋ ಟೈಮ್ನಲ್ಲಿ ಮೆಡಿಟೇಷನ್ ಕೂತ್ಕೊಂಡ್ರೆ ಟೂ ಮೆನಿ ಥಾಟ್ಸ್, ಆಲ್ರೆಡಿ ಯು ವಾಂಟ್ ಟು ಡೂ ದಿಸ್, ಐ ವಾಂಟ್ ಟು ಡೂ ದಿಸ್, ಟು ಡೂ ಲಿಸ್ಟ್ ಎಷ್ಟೋ ಇರುತ್ತೆ ನಮ್ಮದು. ಆ ರಜೋಗುಣ ಜಾಸ್ತಿ ಇರುತ್ತೆ, ಆವಾಗ ಮೆಡಿಟೇಷನ್ ಸರಿಯಾಗಲ್ಲ. ದಿಸ್ ಇಸ್ ದ ಸೆಕೆಂಡ್ ಆಬ್ಸ್ಟಕಲ್ ಫಾರ್ ಮೆಡಿಟೇಷನ್. There is a third obstacle for meditation that is called as rasaswada. Once you sit and you start, your mind becomes quiet. What happens is you start enjoying that quietness and you forget the purpose for which you sat. ಅರ್ಥ ಆಯ್ತಾ? ನಾವು ಯಾತಕ್ಕೆ ಕೂತಿದ್ದೀವಿ? ಕೂತಿರೋದು ನಾವು ಏನೇನು ಶ್ರವಣ ಮಾಡಿದ್ದೀವೋ, ಮನನ ಮಾಡಿದ್ದೀವೋ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಅದನ್ನು ರೀಇನ್ಫೋರ್ಸ್ ಮಾಡೋಕ್ಕೆ ಅದಕ್ಕೆ ನಾನು ಇದು ಒಂದು ಥಾಟ್ ಇಟ್ಕೊಂಡು ಐ ಆಮ್ ಚೈತನ್ಯ ಇನ್ ಅಂತರ್ ಸಮಾಧಿ, ಐ ಆಮ್ ಎಕ್ಸಿಸ್ಟೆನ್ಸ್ ಇದ್ರ ಮೇಲೆ ನಾನು ಗಮನ ಕೊಡಬೇಕು. ಅದಕ್ಕೆ ಅದರ ವಾಟ್ ಆರ್ ಇಸ್ ಆಟ್ರಿಬ್ಯೂಟ್ಸ್, ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಅಂತ ದರ್ ಇಸ್ ಅ ಪ್ರೊಸೀಜರ್. ನಾನು ಆ ಒಂದು ಪರ್ಪಸ್ಗೆ ಕೂತಿದ್ದೀನಿ. ಬಟ್ ಇಫ್ ಐ ಜಸ್ಟ್ ಸ್ಟಾರ್ಟ್ ಎಂಜಾಯಿಂಗ್ ದ ಕ್ವೈಟಿಟ್ಯೂಡ್ ಆಫ್ ದ ಮೈಂಡ್, ಐ ಫರ್ಗೆಟ್ ದ ಪರ್ಪಸ್ ಫಾರ್ ವಿಚ್ ದಟ್ ಈಸ್ ಕಾಲ್ಡ್ ಆಸ್ ರಸಸ್ವಾದ ಅಲ್ಲಿ. ಸೊ ಯು ಶುಡ್ ಅವಾಯ್ಡ್ ದಟ್. You should not start enjoying. You should not sit for meditation to enjoy that quietude. You must sit for meditation with a purpose that I want to internalize whatever I have learnt in Shravana anta. So alli rasaswada anta barutte. Alli inno that is a third obstacle. The fourth obstacle is called as kashaya. Kashaya ಅಂದರೆ ನಮಗೆ ಹಳೇ ವಾಸನೆಗಳಿರುತ್ತೆ, ಏನೇನೋ ಸಂಸ್ಕಾರಗಳಿರುತ್ತೆ. ಸೊ ಅದೇನಾಗತ್ತೆ ಅಂದರೆ ನಾವು ಈಗ ಈ ಸವಿಕಲ್ಪ ಸಮಾಧಿ ಮಾಡ್ತಾ ಮಾಡ್ತಾ ಆ್ಯಸ್ ವಿತ್ ದ ಮೈಂಡ್ ಇಸ್ as the thought goes into subconscious mind, quite ನಿರ್ವಿಕಲ್ಪ ಸಮಾಧಿಯಲ್ಲಿ ಅವಾಗ ಏನಾಗುತ್ತೆ ಅಂದರೆ, ಅದು ಹೇಳಿದ್ರೆ ಈ ಆಲ್ರೆಡಿ ಇನ್ ದಟ್ ಸುಪ್ತ ಮೈಂಡಲ್ಲಿ, ದಟ್ ಈಸ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್, ಆಲ್ರೆಡಿ ದೇರ್ ಆರ್ ಸಮ್ ಸಂಸ್ಕಾರಾಸ್. ನಾವು ಯಾವಾಗಲೂ ಏನೋ ಮಾಡಿರ್ತೀವಿ, ಯಾವುದೋ ಕಷ್ಟಪಟ್ಟಿರ್ತೀವಿ, ಯಾರೋ ನಮಗೇನೋ ಮಾಡಿರ್ತಾರೆ. ನಮ್ಮ ಓಲ್ಡ್ ಎಕ್ಸ್ಪೀರಿಯನ್ಸಸ್ಸು, ನಮ್ಮ ಸಂಸ್ಕಾರಗಳು, ನಮ್ಮ ವಾಸನೆಗಳು ಇನ್ನೂ ಇರುತ್ತೆ. ಸೊ ಅದೇನಾಗತ್ತೆ ಅಂದರೆ, those thoughts start coming up. Instead of I am ಚೈತನ್ಯ, ಐ ಆಮ್ ಎಕ್ಸಿಸ್ಟೆನ್ಸ್ ಅನ್ನೋಕ್ಕೆ ಬದಲು ಬೇರೆ ಬೇರೆ ಏನೇನೋ ಥಾಟ್ಸ್ ಬಂದು ಮೈಂಡ್ ಕ್ವೈಟ್ ಆದ ತಕ್ಷಣ ಬೇರೆ ಏನೇನೋ ಥಾಟ್ಸ್ ಎಲ್ಲ ಸುಪ್ತ ಮನಸ್ಸಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನೋ ಥಾಟ್ಸ್ ಎಲ್ಲ ಬರೋಕ್ಕೆ ಶುರುವಾಗ್ಬಿಡತ್ತೆ. Then so these are not desirable thoughts. ಅದೆಲ್ಲ ಬಂದರೆ again we get disturbed. We are again distracted for what we sat, ಅಲ್ವಾ? ಅದಕ್ಕೋಸ್ಕರ that is called as kashaya. Now how to overcome kashaya? They say there is no way to overcome a kashaya. See, ಇದು ತಮಸ್ ಜಾಸ್ತಿ ಇದ್ದರೆ ನಾವು ಸ್ವಲ್ಪ ಬಿಕಮ್ ಕಾನ್ಷಿಯಸ್, ಓಡಾಡಿ ಮಾಡಿ ತಿರ್ಗಾ ಕೂತ್ಕೋಬೋದು. ಇದು ರಜೋಗುಣ ಜಾಸ್ತಿ ಆದರೆ
ವಿ ಕ್ಯಾನ್ ಕಂಟ್ರೋಲ್, ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡೋಣ, ಲೆಟ್ ದ ಮೈಂಡ್ ಕಾಮ್ ಡೌನ್ ಆ್ಯಂಡ್ ಐ ಮಸ್ಟ್ ಬಿ ಅವೇರ್, ನೌ ಐ ಶುಡ್ ರೆಡ್ಯೂಸ್ ದ ಥಾಟ್, ಐ ಕ್ಯಾನ್ ಮೇಕ್ ಎನ್ ಎಫರ್ಟ್. ರಸಸ್ವಾದ, ಐ ಶುಡ್ ನಾಟ್ ಎಂಜಾಯ್ ಬಟ್ ಐ ಸ್ಯಾಟ್ ಫಾರ್ ಅ ಪರ್ಪಸ್ ಅಂತ ನಿನ್ನ ಮೈಂಡ್ಗೆ ಅದು ಕೊಡ್ಬೋದು. ಬಟ್ ಈ ಕಾಷಾಯ ಅನ್ನೋದು ಸುಪ್ತ ಒಳಗೆ ನಿನ್ನ ಇದೆಷ್ಟೋ ಜನ್ಮಗಳದ್ದು, ಎಷ್ಟೋ ದಿನಗಳದ್ದು ವಾಸನೆಗಳು ಇರುತ್ತೆ ಸಬ್ಕಾನ್ಷಿಯಸ್, ಅದು ಹೊರಗೆ ಬಂದಾಗ ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಇಟ್. ಅದಕ್ಕೆ ಹೇಳ್ತಾರೆ ಯು ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಓನ್ಲಿ ಪರಮಾತ್ಮನ ಅನುಗ್ರಹ ಆಗಿ ಅದು ತಾನಾಗೆ ಬಂದು ಯಾಕಂದರೆ ಎನಿಥಿಂಗ್ ದಟ್ ಈಸ್ ಹಿಡನ್ ಹ್ಯಾಸ್ ಟು ಕಮ್ ಔಟ್ ಆ್ಯಂಡ್ ದೆನ್ ಓನ್ಲಿ ಇಟ್ ವಿಲ್ ಸಬ್ಸೈಡ್. ಸೊ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಇಟ್. ಸೊ ನಾನು ಅಂದ್ಕೊಂಡ ತಕ್ಷಣ ನಿರ್ವಿಕಲ್ಪ ಸಮಾಧಿ ಆಗಲ್ಲ. ಮೇ ಬಿ ಮೈ ನಿರ್ವಿಕಲ್ಪ ಸಮಾಧಿ ವಿಲ್ ಗೆಟ್ ಡಿಲೇಡ್ ಬೈ 1 month, 1 year, for 10 years. It all depends on my samskaras that are hidden in the ಇದು ಅಂತ. ಸೊ ದೀಸ್ ಆರ್ ದ 4 obstacles ಫಾರ್ ಮೆಡಿಟೇಷನ್. ಸೊ ಇದನ್ನು ತುಂಬ ಡೀಟೇಲ್ ಆಗಿ ಎಲ್ಲ ಮಾಂಡುಕ್ಯದಲ್ಲಿ ಆಮೇಲೆ ವೇದಾಂತದಲ್ಲೆಲ್ಲ ಹೇಳ್ತಾರೆ. ದೀಸ್ ಆರ್ ಆಬ್ಸ್ಟಿಕಲ್ಸ್ ಫಾರ್ ಮೆಡಿಟೇಷನ್. ಬಟ್ ಇಲ್ಲಿ ಹೇಳಿರೋದೇನು ಅಂದರೆ, ಇಲ್ಲಿ ರಸಸ್ವಾದ ಹ್ಯಾಸ್ ಗಾಟ್ ಅನ್ ಆಪೋಸಿಟ್ ಮೀನಿಂಗ್. ಇಲ್ಲಿ ರಸಸ್ವಾದ ಈಸ್ ಯು ಸ್ಟಾರ್ಟ್ ಎಂಜಾಯಿಂಗ್ ದಟ್, ಅಂದರೆ ನೀನು ಅದನ್ನು ಯು ನೋ ಯು ಆರ್ ಆನ್ ದ ರೈಟ್ ಪಾತ್ ಆ್ಯಂಡ್ ಸೊ ಅದನ್ನು ನೀನು ಇಲ್ಲಿ ಒಂಥರ ಆನಂದ, ಯಾಕೆ ಆನಂದ ಎಕ್ಸ್ಪೀರಿಯನ್ಸ್ ಮಾಡ್ತೀಯ. ಆಮೇಲೆ ಆನಂದ ಅಂದರೂ ಕೂಡ ಏನು ಅಂದರೆ ನಾವು ನೋಡಿದ್ದೀವಿ, there are 2 types of ಆನಂದ. ಒನ್ ಈಸ್ ಸಚ್ಚಿತ್ ಆನಂದ. ಆನಂದ ಈಸ್ ದ ಟ್ರೂ ನೇಚರ್ ಆಫ್ ಪರಮಾತ್ಮ. ಆ್ಯಂಡ್ ಆನಂದ ಅಂದರೆ ಎಲ್ಲಿ ಅನಂತತೆ ಇರುತ್ತೋ ಅಲ್ಲಿ ಆನಂದ ಆಟೋಮ್ಯಾಟಿಕ್ಲಿ ಇರುತ್ತೆ. ಸೊ ವಿ ನೋ ಈಸ್ ವೆನ್ ವಿ ಇರುವಿಕೆ, ವೆನ್ ವಿ ನೋ ಎವ್ರಿವೇರ್ ದೆರ್ ಇಸ್ ಓನ್ಲಿ existence, everywhere there's only a thing, that when we see everywhere existence, naturally that state of bliss is already there, ಆನಂದ ಇದೆ. ಬಟ್ ಆ ಆನಂದ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ನಾವು ವಿವೇಕ್ ಚೂಡಾಮಣಿಯಲ್ಲಿ ನೋಡಿದ್ವಿ, ವಾಟ್ ವಿ ಎಕ್ಸ್ಪೀರಿಯನ್ಸ್ ಆಸ್ ಆನಂದ ಈಸ್ ನಮ್ಮ ಮನಸ್ಸು ಕ್ವೈಟ್ ಆದಾಗ, ಜಸ್ಟ್ ಆಸ್ ದ ಚೈತನ್ಯ, ಶುದ್ಧ ಚೈತನ್ಯ gets reflected in the mind, and because of that the mind starts functioning ಅಲ್ವಾ. ಸೊ ಇಲ್ಲೇನಾಗತ್ತೆ ಅಂದರೆ ಆ ಶುದ್ಧ ಚೈತನ್ಯ ರಿಫ್ಲೆಕ್ಟ್ ಆಗಲ್ಲ, ಆ ಶುದ್ಧ ಚೈತನ್ಯದ ಆನಂದ ರಿಫ್ಲೆಕ್ಟ್ ಆಗುತ್ತೆ. ವೆನ್ ದ ಮೈಂಡ್ ಇಸ್ ಕ್ವೈಟ್, ವೆನ್ ದ ಮೈಂಡ್ ಇಸ್ ಡಿಸ್ಟರ್ಬ್, ನಿನಗೆ ಆ ಶುದ್ಧ ಚೈತನ್ಯದ ಆನಂದ ನಿನಗೆ ಯು ವೋಂಟ್ ಎಕ್ಸ್ಪೀರಿಯನ್ಸ್. ಬಟ್ ವೆನ್ ದ ಮೈಂಡ್ ಇಸ್ ಕ್ವೈಟ್, ಆವಾಗ ಶುದ್ಧ ಚೈತನ್ಯದ ಆನಂದ, ವೆನ್ ಪ್ರತಿಬಿಂಬ ಚೈತನ್ಯ ಚಿದಾಭಾಸ ಅಂತೀವಲ್ವಾ, ಆ ಚಿದಾಭಾಸದಲ್ಲಿ ದಟ್ ಆನಂದ ಪಾರ್ಟ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ವೆನ್ ದ ಮೈಂಡ್ ಇಸ್ ಕ್ವೈಟ್. So that is called as reflected Ananda. So that reflected Ananda you start experiencing in this thing. That is called as Rasaswada. Okay? So therefore, ಹೇಗೆ ನಮಗೊಂದು ಬೇಕು ಅನ್ನೋ ವಸ್ತು ಬೇಕು 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 ಅಂತ ತೊಳಿತಾ ಇರ್ತೀವಿ, ಅದು ನಮ್ಗೆ ಕೈಗೆ ಸಿಕ್ಕಿದಾಗ ತಕ್ಷಣ ಒಂದು ನಿಮಿಷಕ್ಕೆ ಮನಸ್ಸು ಸಂತೋಷವಾಗ್ಬಿಡುತ್ತೆ ಅಲ್ವಾ. ಆ ಮನಸ್ಸು ಸಂತೋಷ ಹೇಗೆ ಬಂತು? ದೇರ್ ಆರ್ ನೋ ಮೋರ್ ಥಾಟ್ಸ್ ಇನ್ ಯುವರ್ ಮೈಂಡ್, ಇದು ಬೇಕು ಅದು ಬೇಕು ಅದು ಮಾಡಬೇಕು ಇದು ಬೇಕು ಏನಿಲ್ಲ, ಮೈಂಡ್ ಈಸ್ ಕ್ವೈಟ್. ದೆನ್ ದ ಆಲ್ರೆಡಿ ಚಿದಾಭಾಸ ಈಸ್ ಆಲ್ರೆಡಿ ವರ್ಕಿಂಗ್, ಯು ಆರ್ ಆಲ್ರೆಡಿ ಎನ್ ಆಕ್ಟಿವ್ ಪರ್ಸನ್, ನಿನ್ನಲ್ಲಿ ಚೈತನ್ಯ ಇದೆ ಬಿಕಾಸ್ ಆಫ್ ಚಿದಾಭಾಸ. ಬಟ್ ಆ ಚಿದಾಭಾಸದ Ananda part gets reflected and you feel happy. So whenever we are happy, we must remember the mind has got less, for those moments the mind has less thoughts. So the Ananda, Satchit Ananda, the Ananda part is getting reflected. So Pratibimba Anandane ನಾವು ಸಂತೋಷ ಅಂತ ಹೇಳೋದು ಅಂತ. ಸೊ ಆ ರಸಸ್ವಾದ. ಸೊ ಈ ಮೆಡಿಟೇಷನಲ್ಲಿ ವಾಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಓನ್ಲಿ ಸ್ವಲ್ಪ ರಸಸ್ವಾನಂದ, ಇದು ರಿಫ್ಲೆಕ್ಟೆಡ್. ಸೊ ಇಲ್ಲೇನು ಹೇಳ್ತಾರೆ ಅಂದರೆ, ಸೊ ದೇರ್ ಆರ್ 2 ಆನಂದಾಸ್. ಒನ್ ಈಸ್ ದ ರಿಫ್ಲೆಕ್ಟೆಡ್ ಆನಂದ, ಒನ್ ಈಸ್ ದ ಒರಿಜಿನಲ್ ಆನಂದ. ಸೊ ದ ರಿಫ್ಲೆಕ್ಟೆಡ್ ಆನಂದ ಈಸ್ ಎ ಇದು ಅದೇ ಹೇಳಿದ್ರೆ ಇಟ್ಸ್ ಅನ್ ಆಬ್ಸ್ಟಿಕಲ್ ಫಾರ್ ಮೆಡಿಟೇಷನ್. ಬಟ್ ದ ಟ್ರೂ ಆನಂದ is not a obstacle for meditation. So since you are reflected ಆನಂದನು ಹೊರಟೋಗುತ್ತೆ ಈ ಸವಿಕಲ್ಪ ಸಮಾಧಿ ಮಾಡ್ತಾ ಮಾಡ್ತಾ. ಸೊ ಅಲಾಂಗ್ ವಿತ್ ಸಚ್ಚಿತ್ ಆನಂದ you will experience that. I mean, Ananda means you will feel quietude, you will feel nice about it ಅಷ್ಟೇ. So that is called as el rasaswada. ಆಮೇಲೆ
ಸ್ತಬ್ಧಿ ಭಾವ ಅಂದರೆ ಅದೇ ಹೇಳಿದ ಸ್ತಬ್ಧಿ ಭಾವ ಅನ್ನೋದು ಇಟ್ ಈಸ್ ಕನೆಕ್ಟೆಡ್ ವಿತ್ ದಟ್ ಕಾಷಾಯ ನಾ ಹೇಳಿದ್ನಲ್ಲ, ಅಲ್ಲಿ ಕಾಷಾಯ ಇರೋದ್ರಿಂದ ನಿಂಗೆ ಆ ಸ್ತಬ್ಧಿ ಭಾವ ಬರಲ್ಲ. ಬಟ್ ಇಲ್ಲೇನು ಹೇಳ್ತಾರೆ ಅಂದರೆ, ಈ ನಮ್ಮ ಮೈಂಡ್ ಪೂರ್ತಿ ಯಾವಾಗ ಅದರಲ್ಲಿ ಅಬ್ಸಾರ್ಬ್ ಆಗಿಬಿಡುತ್ತೆ, ನಾವು ಯಾವ ವಿಚಾರ ಇಟ್ಕೊಂಡು ನಾವು ಸಮಾಧಿ ಕೂತ್ಕೊಂಡ್ವೋ ಅದು ಸುಪ್ತ ಮನಸ್ಸಿಗೆ ಹೋಗಿ, ಇವಾಗ ನನಗೆ ಆ ದ್ವೈತ ಭಾವ ಹೋಗಿ ಬರೀ ಅದ್ವೈತದಲ್ಲಿ ನಿಲ್ಲಿಸ್ಬಿಡ್ತೀವೋ ಅದನ್ನು ಸ್ತಬ್ಧಿ ಭಾವ ಅಂತ ಹೇಳ್ತಾರೆ ಇಲ್ಲಿ. ಸೊ ದೇರ್ ಫೋ ಈ ರಸಸ್ವಾದ ಸ್ತಬ್ಧಿ ಭಾವ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸು. ಇನ್ ದ ಅದರ್ ಟೈಪ್ ಟೆಕ್ಸ್ಟ್ ದೀಸ್ ಆರ್ ಕಾಲ್ಡ್ ಆಸ್ ದೀಸ್ ವರ್ಡ್ಸ್ ಆರ್ ಯೂಸ್ಡ್ ಆಸ್ obstacles for meditation. ಬಟ್ ಇಲ್ಲಿ ಹೇಳೋದೇನು ಅಂದರೆ, ರಸಸ್ವಾದ ಮೀನ್ಸ್ ಯು ಆರ್ ಟೋಟಲಿ ಎಕ್ಸ್ಪೀರಿಯನ್ಸಿಂಗ್ ಸಚ್ಚಿತ್ ಆನಂದ, ದ ಟ್ರೂ ಆನಂದ ಯು ಆರ್ ಎಕ್ಸ್ಪೀರಿಯನ್ಸಿಂಗ್. ಸ್ತಬ್ಧಿ ಭಾವ ಅಂದರೆ ಯುವರ್ ಮೈಂಡ್ ಇಸ್ ಟೋಟಲಿ ಅಬ್ಸಾರ್ಬ್ಡ್ ಇನ್ ವೇದಾಂತಿಕ್ ಥಾಟ್ಸ್, ಬೇರೆ ಯಾವ ಥರ ಇಲ್ಲ. ಸೊ ನೀನು ಅದ್ವೈತ ಭಾವದಲ್ಲಿ ಇರ್ತೀಯ. ಸೊ ಇದನ್ನು ಈ ಫಸ್ಟ್ ಲೈನಲ್ಲಿ ಹೇಳಿದ್ದಾರೆ. ಸೆಕೆಂಡ್ ಲೈನಲ್ಲಿ ಹೇಳ್ತಾರೆ, ಈ 6 ಥರ ಸಮಾಧಿಗಳನ್ನ ನೀನು ಮಾಡ್ತಾ 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 ಹೋಗಲೇಬೇಕು. ಆವಾಗ ಮಾಡ್ತಾ ಇದ್ರೆ ಏನಾಗತ್ತೆ ಅಂದರೆ, ನನ್ನಲ್ಲಿ ಈ ಅಹಂಕಾರ ಇತ್ತಲ್ಲ, ಇಷ್ಟು ದಿವಸನೂ ಯಾಕೆ ನಾನು 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 ಅಂತ ಅಹಂಕಾರ ಇತ್ತಲ್ವ, ಆ ಅಹಂಕಾರನ ನಾವು ನಾಶ ಮಾಡ್ತಾ ಇದ್ದೀವಿ. ಎಲ್ಲನೂ ಚೈತನ್ಯ, ಎಲ್ಲನೂ ಎಕ್ಸಿಸ್ಟೆನ್ಸು, ನಾನು ಬ್ರಹ್ಮನು, ನನಗೂ ಆ ಒಂದು ಭಾವನೆ ಬಂದಾಗ ಈ ಅಹಂಕಾರ ತಾನಾಗಿ ಹೊರಟೋಗುತ್ತೆ ಅದಂತ. ಇವಾಗ ಈ ನಿರ್ವಿಕಲ್ಪ ಸಮಾಧಿ ಈವನ್ ವೆದರ್ ಇಟ್ಸ್ ಅಂತರ್ ನಿರ್ವಿಕಲ್ಪ ಬಹಿರ್ಮ, ನಾವು ಮಾಡಬೇಕಾಗದ್ದು ಏನೂ ಇಲ್ಲ, ಅಲ್ಲೇನು ನಮ್ಮ ಪ್ರಯತ್ನನೇ ಬೇಕಾಗಿಲ್ಲ. ಮತ್ತು ಯಾಕೆ ಇದ್ರ ಬಗ್ಗೆ ಹೇಳಿದ್ದಾರೆ, ಇದು ತಾನಾಗೇ ಆಗತ್ತೆ. ಫಸ್ಟ್ 2 ನೀವು ಸರಿಯಾಗಿ ಮಾಡಿದಾಗ ಈ 3rd ತಾನಾಗತ್ತೆ. ಇದ್ರಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲ ನಿರ್ವಿಕಲ್ಪ ಸಮಾಧಿಯಲ್ಲಿ. ಸೊ ಅದಕ್ಕೋಸ್ಕರ ನೀವು ಈ ಸ್ಥಿತಿಗೆ ಪೂರ್ತಿ ಸಮಾಧಿಗೆ ಬರಬೇಕಾಗಿದ್ರೆ ನೀವು ಈ 4 ಇದೆಯಲ್ಲ, ಇದು ದೃಶ್ಯಾನುವಿತ್ತು, ಆಮೇಲೆ ಶಬ್ದಾನುವಿತ್ತು, ಅಂತರ್ ಸಮಾಧಿ, ದೃಶ್ಯಾನುವಿತ್ತು, ಶಬ್ದಾನುವಿತ್, ಬಹಿರ್ ಸಮಾಧಿ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅದನ್ನು ಮಾಡ್ತಾ 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 ತಾನಾಗೆ ಈ ನಿರ್ವಿಕಲ್ಪ ಸಮಾಧಿ ಆಗತ್ತೆ. ನಿರ್ವಿಕಲ್ಪ ಸಮಾಧಿಗೆ ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಆಗತ್ತೆ. ಇಲ್ಲಿ ಒಂದು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನೇನು ಹೇಳಬೇಕು ಅಂದರೆ, ಸೊ ಈ ನಿರ್ವಿಕಲ್ಪ ಸಮಾಧಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದ ಮೆಡಿಟೇಟರ್. ಇದು ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ಮೆಡಿಟೇಟರ್ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲಿ ಮೆಡಿಟೇಟರ್, ಇವಾಗ ನಾನು ಮೆಡಿಟೇಟರ್ ಅಂದರೆ ನನ್ನ ಪ್ರಯತ್ನ ಇಸ್ ಓನ್ಲಿ ಫಾರ್ ದ ಫಸ್ಟ್. ಫಾರ್ ದ 3rd ಐ ಡೋಂಟ್ ಹ್ಯಾವ್ ಟು ಮೇಕ್ ಎನಿ ಎಫರ್ಟ್, ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ಸೊ ನಿರ್ವಿಕಲ್ಪ ಸಮಾಧಿ is not dependent on the will or the desire of the meditator. It depends on many factors. ಅದೇ ಹೇಳಿದ್ನಲ್ಲ, ಈ ಆಬ್ಸ್ಟಿಕಲ್ಸ್ ಎಲ್ಲ ತಾನಾಗಿ ಹೋಗಬೇಕು, ತಾನಾಗಿದೆಲ್ಲ ಆಗತ್ತೆ ಅಂತ. ಆಮೇಲೆ ಆಲ್ಸೋ ಇಲ್ಲಿ ಪಂಚದಶಿಲ್ ವಿದ್ಯಾರಣ್ಯ ಹೇಳ್ತಾರೆ, ನಿರ್ವಿಕಲ್ಪ ಸಮಾಧಿ ಆಲ್ಸೋ ಡಿಪೆಂಡ್ಸ್ ಆನ್ ಮೆಡಿಟೇಟರ್ಸ್ ಕರ್ಮ ಅಂತ. ಅದೇ ಹೇಳಿದ್ನಲ್ಲ, ಕಾಷಾಯ ನಮ್ಮ ಹಳೇದು ಏನೇನು ಇರುತ್ತೋ ಅದೆಲ್ಲ ಬರುತ್ತೆ, ಅದು ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ವಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕರ್ಮ ಆಫ್ ದ ಮೆಡಿಟೇಟರ್. ಅದಕ್ಕೋಸ್ಕರ ನಾವು ನಮ್ಗೆ ಸ್ವಲ್ಪ ಈ ಜನರು ನಮ್ಗೆ ಸ್ವಲ್ಪ ಒಳ್ಳೆ ಸಂಸ್ಕಾರ ಕಲ್ತಿರ್ತೀವಿ, ಅಭ್ಯಾಸ ಮಾಡಿರ್ತೀವಿ. ಆದರೂ ನಮ್ದು ಹಳೇದ್ರ ಪ್ರೀವಿಯಸ್ ಜನ್ಮದಲ್ಲಿ ಏನೇನು ಮಾಡಿರ್ತೀವೋ ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ವಲ್ಲ. ಸೊ ಅದರಿಂದ ನಿರ್ವಿಕಲ್ಪ ಸಮಾಧಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಿರ್ವಿಕಲ್ಪ ಸಮಾಧಿ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸವಿಕಲ್ಪ ಸಮಾಧಿ ಈಸ್ ಇನ್ ಅವರ್ ಹ್ಯಾಂಡ್ಸ್. ನಾವು ಎಷ್ಟು ಸವಿಕಲ್ಪ ಸಮಾಧಿ ಮಾಡ್ತೀವೋ ನಿರ್ವಿಕಲ್ಪ ಸಮಾಧಿಗೆ ಹೋಗೋದು ಚಾನ್ಸಸ್ ಆಗಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಐ ವಾಂಟ್ ಟು ಮೇಕ್ ಇಟ್. ಇವಾಗ ನಮಗೆ ಮೋಕ್ಷ, ನಾವು ಇದೆಲ್ಲ ಮಾಡ್ತಾವೆ ಅದಕ್ಕೆ ಮೋಕ್ಷಕ್ಕೆ. ಸೊ ನಿರ್ವಿಕಲ್ಪ ಸಮಾಧಿ ಇಂದ ನಮಗೆ ಜ್ಞಾನ ಸಿಗ್ಬಿಡುತ್ತಾ? ನಿರ್ವಿಕಲ್ಪ ಸಮಾಧಿಯಿಂದ ನಾವು ಜ್ಞಾನಿಗಳಾಗ್ತೀವ? ನಿರ್ವಿಕಲ್ಪ ಸಮಾಧಿಯಿಂದ ನಮಗೆ ಮೋಕ್ಷ ಸಿಗತ್ತಾ? ಇಲ್ಲಿ ಹೇಳ್ತಾರೆ ವಿದ್ಯಾರಣ್ಯರು, ಇಲ್ಲ. ನಿರ್ವಿಕಲ್ಪ ಸಮಾಧಿ ಈಸ್ ನಾಟ್ ದ ಎಂಡ್ ಆಫ್ ಅವರ್ ಸ್ಪಿರಿಚುವಲ್ ಜರ್ನಿ. ಏನು ನಾವು ಅಂದ್ಕೊಂಡಿರೋದು ಇವಾಗೆಲ್ಲ ಶ್ರವಣ, ಮನನ, ನಿಧಿಧ್ಯಾಸನಲ್ಲೂ there are so many steps. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿ ನಾವು ವಿ ಹ್ಯಾವ್ ಅಟೈನ್ ನಿರ್ವಿಕಲ್ಪ ಸಮಾಧಿ, ಸೊ ವಿ ಹ್ಯಾವ್ ಗಾಟ್ ಮೋಕ್ಷ ಅಂತ ಅಂದ್ಕೊಳ್ತೀವಲ್ವಾ. ಅದು ಇಲ್ಲಿ ಹೇಳ್ತಾರೆ, ನಿರ್ವಿಕಲ್ಪ ಸಮಾಧಿ ಈಸ್ ನಾಟ್ ಮೋಕ್ಷ, ನಿರ್ವಿಕಲ್ಪ ಸಮಾಧಿ ಈಸ್ ನಾಟ್ ಜ್ಞಾನ.
ಮತ್ತೆ ಮತ್ತೆ ಜ್ಞಾನ ಅನ್ನೋದೇನು, ಮೋಕ್ಷ ಅನ್ನೋದೇನು? ಜ್ಞಾನನೂ ಮೋಕ್ಷ ನಮ್ಗೆ ಸಿಗೋದು ಶ್ರವಣದಿಂದ, ನಾಟ್ ಬೈ ನಿಧಿಧ್ಯಾಸನದಿಂದ. ಓಕೆ, ಸೊ ನಾವು ಅನ್ಕೊಂಡಿದ್ದೀವಿ ನಿಧಿಧ್ಯಾಸನ ಮಾಡಿಬಿಟ್ರೆ ಆಗೋ, ನಂಗೆ ಶ್ರವಣದಲ್ಲಿ ಏನಾಗಲಿಲ್ಲ, ಸೊ ಮನನ ಮಾಡಿದೆ, ಮನನ ಆಗಲೇ ಇವಾಗ ನಿಧಿಧ್ಯಾಸನ ಮಾಡಿದೆ, ನಿಧಿಧ್ಯಾಸನ ನಾನು ನಿರ್ವಿಕಲ್ಪ ಸಮಾಧಿ ಹೋದ್ರೆ ಸೊ ನಾನು ಜ್ಞಾನಿ ಅಂತ ಅನ್ಕೋಬೋದು. ಬಟ್ ಹಿಯರ್ ಇಟ್ ಈಸ್ ಸೆಡ್ ಇಟ್ ಈಸ್ ನಾಟ್, ನಿಧಿಧ್ಯಾಸನ ಇಸ್ ನಾಟ್ ಪ್ರಮಾಣ. ನಿನಗೆ ಜ್ಞಾನ ಬರ್ಬೇಕಾ, ಜ್ಞಾನ ಸಿಗೋದಕ್ಕೆ ಪ್ರಮಾಣ ಬೇಕು. ಪ್ರಮಾಣ ಅಂದರೆ ಶಾಸ್ತ್ರ, ಶಾಸ್ತ್ರ ಅಂದರೆ ನಾಲೆಡ್ಜು, ಅಲ್ಲಿ ಬರಬೇಕು. ಸೊ ಈ 6 ಥರ ಮೆಡಿಟೇಷನ್ಸ್ ಆರ್ ನಾಟ್ ಪ್ರಮಾಣ ಅಂತ ಹೇಳ್ತಾರೆ. ಶಾಸ್ತ್ರ ಓನ್ಲಿ ಇಸ್ ಪ್ರಮಾಣ. ಆಮೇಲೆ ಶಾಸ್ತ್ರದಲ್ಲೂ ಏನು, ಮಹಾವಾಕ್ಯ ವಿಚಾರ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ, ಈಗೆಲ್ಲ ಮಹಾವಾಕ್ಯಗಳಿರುತ್ತಲ್ಲ, ದಿಸ್ ಇಸ್ ದ ಒನ್. ಅದನ್ನು ನಾವು ಆದಷ್ಟು ಮೆಲುಕು ಹಾಕಿ 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 ಅರ್ಥ ಮಾಡಿಕೊಂಡು ಆಗೋದು, ಅದರಿಂದ ಸಿಗೋ ನಾಲೆಡ್ಜೇ ಜ್ಞಾನ. ಅದು ಅಷ್ಟು ಬೇಗ ಸಿಗಲ್ಲ ನಮಗೆ ಶ್ರವಣದಲ್ಲಿ ಅಂತಾನೆ ನಾವು ಮನನ ಮಾಡ್ತೀವಿ, ಮನದ ನಿಧಿಧ್ಯಾಸನಕ್ಕೆ ಬರ್ತೀವಿ. ಮತ್ತು ನಿಧಿಧ್ಯಾಸನ ತಿರ್ಗಾ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಓನ್ಲಿ ಶ್ರವಣ. ಸೊ ನಮಗೆ ನಿರ್ವಿಕಲ್ಪ ಸಮಾಧಿ ಆದ ತಕ್ಷಣ ನನಗೆ ಮೋಕ್ಷ ಸಿಗ್ಬಿಡ್ತು, ನನಗೆ ಜ್ಞಾನ ಸಿಗ್ಬಿಡ್ತು. ಯಾರಾದರೂ ನಿರ್ವಿಕಲ್ಪ ಸಮಾಧಿ ಇಲ್ಲದೆ ಅವ್ರು ಜ್ಞಾನಿ ಅವರು ಅಂತ ಅನ್ಕೋಬಾರ್ದು. ಜ್ಞಾನಿಗೆ ನೀವು ಶಾಸ್ತ್ರದ ಮೂಲಕ ಮಹಾವಾಕ್ಯ ವಿಚಾರ ಅದು ಗುರುಗಳಿಂದ ತಿಳಿದು ಅದರಿಂದ ನೀವು ಜ್ಞಾನ ಬರಬೇಕೇ ವಿನಃ, ಅದಕ್ಕೆ ಅದು ಉತ್ತಮ ಶಿಷ್ಯ ಅವನ ಶ್ರವಣದಲ್ಲೇ ಜ್ಞಾನ ಬಂದ್ಬಿಡುತ್ತೆ. ಇಟ್ ಈಸ್ ದ ಮಧ್ಯಮ ವರ್ಗದವರೇ ಮನನ ನಿಧಿಧ್ಯಾಸ ನೋಡಿ, ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಶ್ರವಣ. ಏನೋ ಹಾಗಿದ್ಮೇಲೆ ನಾವು ಇದೆಲ್ಲ ಯಾತಕ್ ಮಾಡಿದ್ವಿ, ಮತ್ತೆ ಇಷ್ಟೊಂದು ನಿಧಿಧ್ಯಾಸನ ಇದೆಲ್ಲ ಯಾತಕ್ ಮಾಡಿದ್ವಿ ಅಂತ ಒಂದು ಕ್ವಶನ್ ಬರುತ್ತೆ ಅಲ್ವಾ. ಇಫ್ ನಿರ್ವಿಕಲ್ಪ ಸಮಾಧಿ ಇಸ್ ನಾಟ್ ಗೋಯಿಂಗ್ ಟು ಗಿವ್ ಯು ದ ಜ್ಞಾನ, ನಾವು ಇಷ್ಟೊಂದು ಕಷ್ಟಪಟ್ಟು ಈ 6 ಸ್ಟೆಪ್ಸ್ ಎಲ್ಲ ತಿಳ್ಕೊಂಡು ಮತ್ತೆ ನಿರ್ವಿಕಲ್ಪ ಸಮಾಧಿ ಕಡೆಗೆ ಯಾಕೆ ಹೋಗ್ಬೇಕು ಅಂದ್ರೆ, ನಿರ್ವಿಕಲ್ಪ ಸಮಾಧಿ ಮಾಡ್ತಾ ಮಾಡ್ತಾ ನಾವು ವಿ ಆರ್ ಪುಟ್ಟಿಂಗ್ ದಟ್ ಸೀಡ್ ಇನ್ ಟು ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಹೇಗೆ ನಾವು ಹುಟ್ಟಾಗ್ಲೇ ನನ್ನ ರಮಣಿ 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 ಅಂತ ಕರೆದು ಎಲ್ಲಿ ಕರೆದ್ರು ರಮಣಿ ಅಂದ ತಕ್ಷಣ ನಾನು ಈ ಕಡೆ ಆ ಕಡೆ ನಾನು ಅಂತ ನೋಡ್ತೀನಲ್ವಾ. ಇಟ್ ಹಸ್ ಗಾನ್ ಇನ್ ಟು ಮೈ ಸಬ್ಕಾನ್ಷಿಯಸ್ ಮೈಂಡ್ ದಟ್ ನಾನು ರಮಣಿ ಅಂತ ಅಲ್ವಾ. ಹಾಗೆ ನಾನು ಬ್ರಹ್ಮನ್ ಅನ್ನೋ ಆ ಸೀಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಊರ್ಬೇಕಾದ್ರೆ ನಿರ್ವಿಕಲ್ಪ ಸಮಾಧಿ ಬೇಕಾಗತ್ತೆ. ಯು ಅಂಡರ್ಸ್ಟ್ಯಾಂಡ್? ಸೊ ಯು ಆರ್ ಪ್ರಿಪೇರಿಂಗ್ ದ ಇಂಟೆಲೆಕ್ಟ್. ನಿನ್ನ ಬುದ್ಧಿ ಕೇಳದೇ ಇರೋದನ್ನ ನೀನು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿ ನಿನ್ನಲ್ಲಿ ಈ ಬೀಜ ಬಿತ್ತು. ಯು ಆರ್ ಈ ನಿರ್ವಿಕಲ್ಪ ಸಮಾಧಿಯಿಂದ ಏನಾಗತ್ತೆ ಅಂದರೆ ಯು ಆರ್ ಸ್ಟಿಲ್ ಬೆಟರ್ ಪ್ರಿಪೇರ್ಡ್ ಫಾರ್ ಶ್ರವಣ. ಯು ಅಂಡರ್ಸ್ಟ್ಯಾಂಡ್? ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಹೋಲ್ ಥಿಂಗ್. ನಿರ್ವಿಕಲ್ಪ ಸಮಾಧಿ ಇಸ್ ನಾಟ್ ಮೋಕ್ಷ. ನಿರ್ವಿಕಲ್ಪ ಸಮಾಧಿನಲ್ಲಿ ನಿನ್ನ ದ ಥಾಟ್ ಐ ಆಮ್ ಬ್ರಹ್ಮನ್, ಐ ಆಮ್ ಬ್ರಹ್ಮನ್, ಐ ಆಮ್ ಬ್ರಹ್ಮನ್ ಅಂತ ಈ ಮಹಾವಾಕ್ಯದಲ್ಲಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದ ಬ್ರಹ್ಮ, ಇದೆಲ್ಲ ಈ ಥಾಟ್ಸ್ ಇದೆಯಲ್ಲ, ಇದನ್ನ ನೀನು ಸುಪ್ತ ದಟ್ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಯು ಆರ್ ರೀಇನ್ಫೋರ್ಸಿಂಗ್ ಇಟ್. ಆ್ಯಂಡ್ ಆ ಹಳೇ ಹೇಳಿದ್ನಲ್ಲ ಕಾಷಾಯ ಏನೇನೋ ಬರ್ತಾ ಅದೆಲ್ಲ ಹೊರಗೆ ಬಂದ್ಬಿಡ್ತಾ ಇದೆ. ಅದು ಇದನ್ನು ಒಳಗಾಗ್ತಾ ಇದೀಯ, ಬೀಜ ಬಿಚ್ಚುತ್ತಾ ಇದೀಯ. ಹೇಗೆ ಕಳೆ ತೆಗೆದು ಬೀಜ ಬಿತ್ತೆ you are preparing a fertile land, then only the plant grows alva. Hage you are preparing the subconscious mind through this samadhi abhyasa. Kale ella kittakodu, all unwanted thoughts you are removing and reinforcing, preparing, making the mind the whole thing fertile for this by sitting for samadhi. And then I am Brahman, I am existence, ನಾನು ಚೈತನ್ಯ, ನಾನು ಸತ್ತು, ನಾನು ಇದೆಲ್ಲ ಹೇಳ್ತಾ ಹೇಳ್ತಾ ಯು ಆರ್ ಫಿಲ್ಲಿಂಗ್ ಅಪ್ ವಿತ್ ಗುಡ್ ಸೀಡ್ಸ್ ಇನ್ ದ ಫರ್ಟೈಲ್ ಸಾಯಿಲ್. ದೆನ್ ದಟ್ ಟೇಕ್ಸ್ ರೂಟ್ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ when the Guru says ತತ್ವಮಸಿ ತಕ್ ಅಂತ ಅರ್ಥ ಆಗುತ್ತೆ. when he says ಬ್ರಹ್ಮಾಸ್ಮಿ ಅರ್ಥ ಆಗುತ್ತೆ. ಅದಕ್ಕೆ ಮೊದಲು ಅದೆಲ್ಲ ಜಸ್ಟ್ ವರ್ಡ್ಸ್ that you start experiencing those words anta. So nirvikalpa samadhi will only refine your intellect for better shravanam
by getting rid of the obstacles. ಸೊ ಅದನ್ನು ನಾವು ಇಂಪಾರ್ಟೆಂಟ್ ಇಲ್ಲಿ ದ ಇಂಪಾರ್ಟೆಂಟ್ ದ ಕನ್ಕ್ಲೂಷನ್ ಆಫ್ಟರ್ ಆಲ್ ದೀಸ್ ಮೆಡಿಟೇಷನ್ಸ್ ಇಸ್, ನಾವು ಏನೇನೋ ಸಾಧನ ಮಾಡ್ತೀವಿ, ಪ್ರತಿಯೊಂದು ಸಾಧನ ಮಾಡೋದೇನೋ ನಮ್ಮ ಬುದ್ಧಿನ ಶುದ್ಧ ಮಾಡ್ಕೊಳಕ್ಕೆ, ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಳಕ್ಕೆ, ಟು ಮೇಕ್ ಅವರ್ ಇಂಟೆಲೆಕ್ಟ್ ಶಾರ್ಪ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದ ಸ್ಕ್ರಿಪ್ಚರ್ಸ್ ಆರ್ ಟೆಲ್ಲಿಂಗ್. ಕಡೆಯಲ್ಲಿ ಜ್ಞಾನಕ್ಕೆ ಪ್ರಮಾಣ ಶಾಸ್ತ್ರ, ಶಾಸ್ತ್ರದಲ್ಲಿ ಮಹಾವಾಕ್ಯಗಳೇ ಪ್ರಮಾಣ ನಮಗೆ. ಸೊ ಆ ಮಹಾವಾಕ್ಯನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಆಲ್ ದ ಎಕ್ಸಸ್, ಶ್ರವಣ, ಮನನ, ನಿಧಿಧ್ಯಾಸ, 6 steps, ಅಗೇನ್ ಗೋ ಬ್ಯಾಕ್ ಟು ಶ್ರವಣ. So therefore one thing we must understand, it doesn't mean with once we have attained nirvikalpa samadhi agoytu nam gnana bandbittu, we are jnanis, or whoever has attained nirvikalpa samadhi is a gnani. We should not reach that conclusion with guru and mahavakya idu shravanam, only atmagnana sadhana. Nirvikalpa samadhi is not compulsory for liberating ಡೈರೆಕ್ಟ್ ನಾಲೆಜ್, ಬಟ್ ಶ್ರವಣಮ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಹೇಳೋದು, ಉತ್ತಮವಾದ ಸಾಧಕನಿಗೆ ಬರೀ ಶ್ರವಣದಲ್ಲೇ ಜ್ಞಾನ ಸಿಗ್ಬಿಡುತ್ತೆ, ಅವನಿಗೆ ಇದೆಲ್ಲ ಸಮಾಧಿ ಎಲ್ಲ ಬೇಕಾಗಿಲ್ಲ ಅಲ್ವಾ ಅಂತ. ಸೊ ದೇರ್ ಫೋರ್ ನಾವು ಆ ಶ್ರವಣಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ತಿರ್ಗಾ ಕೇಳಬೇಕು. ಈ ಸಲ ಇಲ್ಲದೆ ಇದ್ರು ಈ ಸಲ ಕೇಳಿದರೆ ಇದನ್ನು ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂ ಮಾಡ್ತೀವಿ. ದಟ್ ಇಸ್ ವಾಟ್ ಗೀತಾ ಸೇಸ್ ಇನ್ 6ನೇ ಅಧ್ಯಾಯ. ನೀನೇನು ಪ್ರಾಕ್ಟೀಸ್ ಮಾಡ್ತಾ ಇದೆಯೋ ಈ ಜನ್ಮದಲ್ಲಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ಪ್ರಾಣ ಬಿಟ್ಟರೆ ನೆಕ್ಸ್ಟ್ ಜನ್ಮದಲ್ಲಿ ಯು ಕಂಟಿನ್ಯೂ ವಿತ್ ದಟ್. ಸೊ ತುಂಬ ಜನಗಳಿಗೆ ನಾವು ವೆನ್ ದೇ ಕಮ್ ಔಟ್ ವಿತ್ ಸಮ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು ಗಿಫ್ಟ್ ಅಲ್ಲ, ಬಿಕಾಸ್ ದೇ ವುಡ್ ಹ್ಯಾವ್ ಪ್ರಾಕ್ಟೀಸ್ ದಟ್ ಸೋ ಮಚ್ ಇನ್ ದ ಪ್ರೀವಿಯಸ್ ಜನ್ಮ, ದೇ ಆರ್ ಬಾರ್ನ್ ವಿತ್ ದಟ್ ಟ್ಯಾಲೆಂಟ್. ಸೊ ಇಲ್ಲಿ ಅಫ್ಕೋರ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್, ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಆತ್ಮಜ್ಞಾನ. ಸೊ ನಾವು ಎಷ್ಟು ಶ್ರವಣ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅದು ಈ ಜನ್ಮದಲ್ಲಿ ಇಲ್ಲದಾದ್ರೂ ನೆಕ್ಸ್ಟ್ ಜನ್ಮದಲ್ಲಾದ್ರೂ ನಮಗೆ ಜ್ಞಾನ ಸಿಗತ್ತೆ. ಸೊ ಶ್ರವಣ ಮಾತ್ರೇಣ ಜ್ಞಾನ ಪ್ರಾಪ್ತಿ. ಸೊ ನಿಧಿಧ್ಯಾಸನ ಅದೇ ಹೇಳ್ದಲ್ಲ, ಯಾರು ಮಧ್ಯಮ ಸಾಧಕರಿಗೆ ಶ್ರವಣದಲ್ಲಿ ಪೂರ್ತಿ ಆಗಲಿಲ್ಲ, ಅವ್ರು ಮನನ ಮಾಡಬೇಕು, ಆಮೇಲೆ ನಿಧಿಧ್ಯಾಸನ ಮಾಡಬೇಕು. ದೇ ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ದೇ ಹ್ಯಾವ್ ಟು ಅಟೈನ್ ನಿರ್ವಿಕಲ್ಪ ಸಮಾಧಿ. ಕೆಲವರು ಬೇಗ ಹೋಗ್ತಾರೆ, ಕೆಲವರು ಕೆಳಗೆ ಲೇಟಾಗಿ ಹೋಗ್ತಾರೆ. ಬಟ್ ಡಸಂಟ್ ಮೀನ್ ವಿತ್ ನಿರ್ವಿಕಲ್ಪ ಸಮಾಧಿ ಯು ಹ್ಯಾವ್ ಅಟೈನ್ಡ್ ಎವ್ರಿಥಿಂಗ್. ನಿರ್ವಿಕಲ್ಪ ಸಮಾಧಿ will again, you have to come back again to Shravan. It prepares you for better Shravan. So meditation is not for moksha. Meditation is again only preparing the mind for understanding what is told in the scriptures. So this is a very important concept. ನಾವು ತಿಳ್ಕೊಬೇಕು. ನಾವು ಅಂದ್ಕೊಳ್ಳಿ ಅವರು ಜ್ಞಾನದಲ್ಲಿ ಕೂತ್ ಬಿಟ್ಟಿದ್ದಾರೆ, ನಿರ್ವಿಕಲ್ಪ ಸಮಾಧಿಯಲ್ಲಿ ಹೋಗ್ಬಿಟ್ಟಿದ್ದಾರೆ, ಎಷ್ಟು ಮಹಾಜ್ಞಾನಿಗಳು ಅಂತ ಅಂತೀವಿ. No doubt, it's not easy to achieve that state, but that is not the end of it. Once you have understood that ತತ್ವಮಸಿ, I think ಅದಕ್ಕೆ ನಿನ್ಗೆ ಆಮೇಲೆ ನಿರ್ವಿಕಲ್ಪ ಸಮಾಧಿ, ಈ ಸಮಾಧಿ ಬೇಕಾಗೇ ಇಲ್ಲ. ಯಾಕಂದರೆ ಇವರು ರಾಜೇಶ್ವರಿ ಹೇಳ್ದಂಗೆ ಎಲ್ಲ ಕಡೆ ನೀನು ಕೆಲಸ ಮಾಡೋವಾಗಲೂ ಕೂತವಾಗಲೂ ಎಲ್ಲ ಕಡೆ ನೀನು ಬ್ರಹ್ಮನ್ನೇ ನೋಡ್ತಾ ಇರ್ತೀಯ. ವೆನ್ ಯುವರ್ ಮೈಂಡ್ ಇಸ್ ಅನ್ ಇಂಟೆಲೆಕ್ಟ್ ಇಸ್ ಸೀಯಿಂಗ್ ಎವ್ರಿ ಟೈಮ್ ಬ್ರಹ್ಮನ್, ಅದಕ್ಕೆ ನೀನು ಕೂತ್ಕೋಬೇಕು ಅಂತ ಇಲ್ಲ, ಕೂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡ್ತಾ ಕೂಡ ಯು ಕ್ಯಾನ್ ಬಿ ಸೀಯಿಂಗ್ ಬ್ರಹ್ಮನ್ ಆಲ್ ದ ಟೈಮ್ ಅಲ್ವಾ. ಸಚ್ ಅ ಪರ್ಸನ್ ಇಸ್ ಎ ಜ್ಞಾನಿ ಹೂ ಇಸ್ ಆಲ್ ದ ಟೈಮ್ ಡೂಯಿಂಗ್ ಸಮ್ ಆಕ್ಟಿವಿಟಿ ಆರ್ ದ ಅದರ್. ಏನು ಮಾಡಬೇಕು ವ್ಯಾವಹಾರಿಕ ಜೀವನದಲ್ಲಿ ಎಲ್ಲಿ ದೇವರು ಅವನ್ನ ಪ್ರಾರಂಭದ ತಂದು ಕೂರಿಸಿಟ್ಟಿದ್ದು ಅದು ಮಾಡ್ತಾ ಮಾಡ್ತಾ ಆ ಪ್ರತಿಯೊಂದು ಪರಿಸ್ಥಿತಿಲೂ ಬ್ರಹ್ಮನ್ನೇ ನೋಡ್ತಾ ಇರ್ತಾನಲ್ಲ. ನಮಗದು ಅವನೇನು ಯೋಚನೆ ಮಾಡೋದು ನಮಗೆ ಗೊತ್ತಾಗ್ತದೆ, ಅವನಿಗೆ ಗೊತ್ತು ಎಲ್ಲ ಅವನು ಬ್ರಹ್ಮನ್ನೇ ನೋಡ್ತಾ ಇದ್ದಾನೆ ಅಂತ. ಆ ಒಂದು ಅವನ ಮೈಂಡ್ ಇಂಟೆಲೆಕ್ಟ್ ಆ ಲೆವೆಲ್ಗೆ ಡೆವಲಪ್ ಆದಮೇಲೆ ಅವನಿಗೆ ಸಮಾಧಿನೂ ಬೇಕಾಗಿಲ್ಲ. ಈ ನೀಡ್ ನಾಟ್ ಸಿಟ್ ಫಾರ್ ಸಮಾಧಿ, ಈ ನೀಡ್ ನಾಟ್ ಸಿಟ್ ಫಾರ್ ಧ್ಯಾನ, ಈ ನೀಡ್ ನಾಟ್ ಸಿಟ್ ಫಾರ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಆ್ಯಂಡ್ ಧ್ಯಾನ ಆ್ಯಂಡ್ ಈ ಸಮಾಧಿ ಇದೆಲ್ಲ ಮಧ್ಯಮ ಸಾಧಕರಿಗೆ ಇದು ಬೇಕಾಗಿರೋದು, ಟು ಟೇಕ್ ಯು ಬ್ಯಾಕ್ ಟು ಅಗೇನ್ ಶ್ರವಣ. So this was the important thought I wanted to share in this verse with you people. ಅಂತ ಏನಾದರೂ ಡೌಟ್ ಇದೆಯಾ ಇಲ್ಲಿ? ಇಲ್ಲ ಚೆನ್ನಾಗಿತ್ತು ಮ್ಯಾಮ್. ಲೈಕ್ ಯೂಶಲಿ ನಿರ್ವಿಕಲ್ಪ ಲಾಸ್ಟ್ ಸ್ಟೆಪ್ ಅನ್ಕೊಂಡ್ಬಿಡ್ತೀವಿ, ಬಟ್ ಇಟ್ಸ್ ನಾಟ್. ಅದೇ ನೀವು ಸಹಜ ಸಮಾಧಿ ಅಂತೀರಲ್ಲ, ಅದೇ ಸಹಜ ಸಮಾಧಿ. ಕೂತ್ರು ನಿಂತ್ರು ಏನ್ ಕೆಲಸ ಮಾಡ್ತಾ ಇದ್ರು
your one part of the mind is, of course, you are focusing on the activity, but the main part of the mind always seeing every activity, everything as Brahman. That is Sahaja Samadhi. ಮನ್ಸಲ್ಲಿ ಏನ್ ಯೋಚನೆ ಬಂದ್ರು ಅದು ಆ ಯೋಚನೆ ಕೂಡ ಅವರು ಬ್ರಹ್ಮನೇ, ಆ ಬ್ರಹ್ಮ ಅಂತಾನೆ ಅದ್ ಬರೋದು. ಇವಾಗ ಒಂದ್ ತಾಯಿಗೆ ಏನ್ ಕೆಲಸ ಮಾಡ್ತಾ ಇದ್ರು, ಎಂತ ಇದ್ರಲ್ಲೂ ಐ ಮೀನ್ ಬ್ಯಾಕ್ ಆಫ್ ಅವರ್ ಮೈಂಡ್ ಶಿ ಇಸ್ ಓನ್ಲಿ ಥಿಂಕಿಂಗ್ ಅಬೌಟ್ ಹರ್ ಚೈಲ್ಡ್ ಅಂಡ್ ಹಿಸ್ ವೆಲ್ಫೇರ್ ಅಲ್ವಾ? ಹೌದು. ಹಾಗೆ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಅಟ್ ದ ಬ್ಯಾಕ್ ಆಫ್ ದ ಮೈಂಡ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ಐ ಆಮ್ ಬ್ರಹ್ಮನ್, ಐ ಆಮ್ ಬ್ರಹ್ಮನ್, ಐ ಆಮ್ ಬ್ರಹ್ಮನ್. ಆ ಸ್ಟೇಜ್ ಬಂದಾಗ ಅದಕ್ಕೆ ರಮಣ ಮಹರ್ಷಿಗಳು ಏನ್ ನೋಡಿದ್ರು ಅವ್ರಿಗೆಲ್ಲ ಬ್ರಹ್ಮನ ಕಾಣಿಸ್ತಾ ಇತ್ತು. ಬ್ರಹ್ಮನ ಕಾಣಿಸ್ತು. ಎಲ್ಲಾತ್ರಲ್ಲೂ ಅವರನ್ನೇ ನೋಡ್ಕೊಳ್ಳೋರಲ್ಲ ಅವರು. ಒಂದ್ ಬೆಟ್ಟ ನೋಡ್ತಾನೆ ದಟ್ ಇಸ್ ದ ಜ್ಞಾನ. ಸೊ ನಿರ್ವಿಕಲ್ಪ ಸಮಾಧಿ ಡಸಂಟ್ ಲೀಡ್ ಟು ಜ್ಞಾನ. ದಟ್ ಈಸ್ ಒನ್ ಥಿಂಗ್ ವಿ ಮಸ್ಟ್. ನಿರ್ವಿಕಲ್ಪ ಸಮಾಧಿ ಇಸ್ ಅ ಸ್ಟೇಜ್ ಆಫ್ preparing the mind and intellect for again back to Shravana. ಅದು ಪ್ಯೂರ್ ಮಾಡ್ಕೊತಾ, ಚಿತ್ತ ಪ್ಯೂರ್. ಅದೇ ಚಿತ್ತಾನ್ ಪ್ಯೂರ್ ಮಾಡೋದು. ಅದೇ ಆ ಚಿತ್ತಾನ್ ಪ್ಯೂರ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಎಲ್ಲೆಲ್ಲ ಕರ್ಮಯೋಗ ಏನ್ ಮಾಡಿದ್ರು ಕೂಡ ಹೇಳಿದ್ನಲ್ಲ, ಈ ಕಾಷಾಯ ಅನ್ನೋದೊಂದು ಇದೆಯಲ್ಲ, ನಾವು ಹಳೇ ಸಂಸ್ಕಾರಗಳು ಯಾವ್ಯಾವ ಜನದಲ್ಲಿ ಏನೇನ್ ಮಾಡಿರ್ತೀವೋ ಯಾಕಂದ್ರೆ ಆ ವಾಸನೆಗೆ ಬರ್ದಿಂತಾನೆ ನಾವು ಹುಟ್ಟಿರ್ತೀವಿ ಪ್ರಾರಬ್ಧದಲ್ಲಿ. ಕೆಲವು ವಾಸನೆಗಳು ಹೊರಗೆ ಬರುತ್ತೆ. ನಾನು ಸಂಗೀತ ಪ್ರಾಕ್ಟೀಸ್ ಮಾಡಿದೆ, ಇವಾಗ ನಂಗೆ ಸಂಗೀತ ಹೊರಗೆ ಬರುತ್ತೆ, ಐ ಆಮ್ ಎ ಗುಡ್ ಮ್ಯೂಸಿಷಿಯನ್. ದಟ್ ವಾಸನ ಇಸ್ ಕಮಿಂಗ್ ಔಟ್. ಬಟ್ ಐ ವುಡ್ ಹ್ಯಾವ್ ಕಿಲ್ಡ್ ಸಂಬಡಿ, ಐ ವುಡ್ ಹ್ಯಾವ್ ಡನ್ ಸಮಥಿಂಗ್. ಆ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇರತ್ತೆ, ಅದು ಹೊರಗೆ ಬರಲ್ಲ, ಅದು ಒಳಗಿರತ್ತಲ್ವಾ? ಹೌದು. ಅದು ಇಂಥ ಸಮಾಧಿಲಿ ಇಂಥದೆಲ್ಲ ಕೂತಾಗ ಇಟ್ ಕಮ್ಸ್ ಔಟ್. ಅಯ್ಯೋ ನಾನು ಇದು ಮಾಡಿದೆ, ಅಲ್ವಾ? ಎಷ್ಟೋ ನಾವು ಹೇಳ್ಕೊಳ್ಬಾರ್ದ ಅಂತದ್ದು ಹೇಳ್ಕೊಳಕ್ ಆಗದೆ ಇರೋಂತ ನಮ್ಮ ಎಕ್ಸ್ಪೀರಿಯನ್ಸಸ್ ವಿಲ್ ಕಮ್ ಔಟ್ ವೆನ್ ವಿ ಸಿಟ್ ಫಾರ್ ಮೆಡಿಟೇಷನ್ ವೆನ್ ದ ಮೈಂಡ್ ಇಸ್ ಕ್ವೈಟ್. ಅದು ಇದಕ್ಕೆ ಸಂಬಂಧನೇ ಇಲ್ಲದೆ ಇರ್ಬೋದು ಈ ಜನ್ಮದಲ್ಲಿ. ಓಕೆ, ಅದನ್ನೇ ಕಾಷಾಯ ಅನ್ನೋದು. ಆ ಕಾಷಾಯನೆಲ್ಲ ಹೊರಗ್ ಅದು ತಾನಾಗ್ ಬಂದು ಹೋದ್ಮೇಲೆ ನಿಮ್ ಮನಸ್ಸು ಕ್ಲೀನ್ ಆಗೋದು. ಐ ಆಮ್ ಬ್ರಹ್ಮನ್, ಐ ಆಮ್ ಸತ್, ಐ ಆಮ್ ಚೈತನ್ಯ ಅನ್ನೋದು ಅಲ್ಲಿ ಸ್ಟ್ರಾಂಗ್ ಆಗಿರೋದು ಅಲ್ವಾ? ಸೊ ಅದಕ್ಕೆ ಈ ಅಡಚಣೆಗಳೆಲ್ಲ ಬರುತ್ತೆ. ಸೊ ಅದು ನಮ್ ಕೈಲಿಲ್ಲ. ಅದೇ ಅಂದಲ್ಲ, ನಿದ್ದೆ ಬಂದ್ರೆ ಆಬ್ಸ್ಟಕಲ್ ಯು ಕ್ಯಾನ್ ಓವರ್ಕಮ್, ಪ್ರಯತ್ನ ಪಡ್ಬೋದು. ತುಂಬಾ ಓವರ್ ಆಕ್ಟಿವ್ ಮೈಂಡ್ ನ ಸ್ವಲ್ಪ ಟೈಮ್ ಕೊಟ್ಟು ಒಂದ್ ಜಪ ಮಾಡ್ತಾ ಯು ಕ್ಯಾನ್ ಕ್ವೈಟನ್ ಇಟ್ ಅಲ್ವಾ? ಅದಂತ ರಸಸ್ವಾದಾಗ ಐ ಆಮ್ ಎಂಜಾಯಿಂಗ್, ಐ ಆಮ್ ಫರ್ಗೆಟಿಂಗ್ ಫಾರ್ ವಾಟ್ ಪರ್ಪಸ್ ಐ ಸ್ಯಾಟ್ ಫಾರ್ ಮೆಡಿಟೇಷನ್. ಅದನ್ನು ನೀನು ಮಧ್ಯೆ ಜ್ಞಾಪಿಸ್ಕೊಂಡು ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಮೈಂಡ್. ಬಟ್ ಈ ಕಾಷಾಯ ಅನ್ನೋದು ನಮ್ಮ ಕೈಲಿ ಇಲ್ವಲ್ಲ, ಅದಕ್ಕೆ ಹೇಳೋದು. ಅದಕ್ಕೆ ಪರಮಾತ್ಮ ಇದೆಲ್ಲ ನಮ್ಮ ಕೈಲೇ ಎಲ್ಲ ಇದೆ ಅನ್ಕೋಬಾರ್ದು. ಎಲ್ಲ ಪರಮಾತ್ಮನ ಅನುಗ್ರಹನೂ ಬೇಕು. ಹೌದು. unseen hand where we have no control, we catch the grace of the Lord ಅಂತೀವಿ. ಹೌದು. ಇದು ವಿವೇಕ ಚೂಡಾಮಣಿಲೂ ಸಿಮಿಲರ್ ಆಗಿ ಹೇಳಿದ್ರು ಅನ್ಸುತ್ತಲ್ವಾ ಮ್ಯಾಮ್, ಕೊನೆಯಲ್ಲಿ ಸಮಾಧಿನಲ್ಲಿ. ಹೌದು, ಅನುಗ್ರಹ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಗೀತೆನೂ ಬರುತ್ತೆ. ಒಂದು ಇಸ್ ಅವರ್ ಎಫರ್ಟ್. ನೀವು ಎಫರ್ಟ್ ಆಗದಿದ್ರೆ ಯು ಕೆನಾಟ್ ರೀಚ್ ಅಟೈನ್ ಜ್ಞಾನ. ಎಲ್ಲ ಅನುಗ್ರಹದಿಂದ ಆಗ್ಬಿಡ್ತಂತ ಕೂತ್ರೆ ಆಗಲ್ಲ ಅಲ್ಲ. ಸೊ ಈ ಸಾಧನೆಯಲ್ಲಿ, ಅಧ್ಯಾತ್ಮದಲ್ಲಿ ನಮ್ಮ ಪರಿಶ್ರಮ ತುಂಬಾ ಇಂಪಾರ್ಟೆಂಟ್. ಅವರ್ ಎಫರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವರ್ ಎಫರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೇವರ ಅನುಗ್ರಹನೂ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎರಡು ಈಕ್ವಲಿ ಇಂಪಾರ್ಟೆಂಟ್. ಒಳ್ಳೆ ಗುರುಗಳನ್ನು ತೋರಿಸ್ತಾನೆ ನಮ್ಗೆ. ಒಳ್ಳೆ ಗುರುಗಳು, ಒಳ್ಳೆ ಸತ್ಸಂಗ, ಇದೆಲ್ಲ ನಮಗೆ ಒಂದೊಂದ್ಸಲ ಎಲ್ಲೋ ಕಡೆ ಹೋಗ್ತೀವಿ, ಏನೋ ಒಂಥರ ಮಿರಕಲ್ ಪವಾಡಗಳು, ಒಂದು ಅನುಭವಗಳಾಗತ್ತಲ್ಲ. ಹೌದು ಅಂತ ಪವಾಡ ಅಂತ ಎಷ್ಟೋ ನಡೆಯುತ್ತೆ ಪವಾಡಗಳು ಅಲ್ವಾ? ಸೊ ಆವಾಗ್ಲೇ ನಮ್ಗೆ ಇದು ದೇವರ ಅನುಗ್ರಹ, ದೇವರು ಈಗ ಮಾಡ್ತಾ ಇದ್ದಂತೆ ಗೊತ್ತಾಗುತ್ತೆ. ಸೊ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ನಮ್ಮ ಎಫರ್ಟ್ ಎಷ್ಟು ಇಂಪಾರ್ಟೆಂಟು, ಅವನ ಅನುಗ್ರಹನೂ ಅಷ್ಟೇ ಇಂಪಾರ್ಟೆಂಟ್. ಹೌದು. ಅದಕ್ಕೆ ಹೇಳ್ತಿಲ್ಲ, ನಾವು ಮುಂದೆ ಹೆಜ್ಜೆ ಇಟ್ರೆ ಮುಂದಕ್ಕೆ ಪರಮಾತ್ಮನ ಹತ್ರ 3 ಹೆಜ್ಜೆ ನಡೆಸ್ತಾನಂತೆ. ಬಟ್ ನಮ್ ಕಡೆಯಿಂದ ನಾವು ಇನ್ನೊಂದೇನೇ ಅಂತ ಗೊತ್ತೆ, ನಾವು ಜಸ್ಟ್ ಮಾಡೋದು ತೋರ್ಸ್ಕೊಳ್ಳೋದಲ್ಲ.
ಏನ್ ಮಾಡ್ತಾ ಇದ್ರು ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಮ್ಮ ಮನಸ್ಸು ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು, ನಮ್ಮ ಮನಸ್ಸು ಯಾವತ್ತೂ ಒಬ್ರಿಗೆ ಕೆಟ್ಟದನ್ನ ಬಯಸ್ಬಾರ್ದು. ಆ ದಾರಿಲಿ ಹೋಗ್ತಾ ಇದ್ರೆ ಪರಮಾತ್ಮ ತಾನೇ ಎಲ್ಲ ಹೇಳ್ಕೊಂಡು ಹೋಗ್ತಾನೆ ನಮ್ಮನ್ನು. ಹೌದು. ಸೊ ಆ ಒಂದು ನಮಗೆ ರೈಟ್ ಅಂಡ್ ರಾಂಗ್, ಧರ್ಮ ಅಧರ್ಮ, ಅದು ನಮ್ಮ ಶಾಸ್ತ್ರ ಹೇಳ್ಕೊಟ್ಟಿದೆ ಅಲ್ವಾ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಸೊ ಅದನ್ನ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಮಾಡ್ಬಾರ್ದನ್ ಮಾಡ್ಬಾರ್ದು. ಯೋಚನೆ ಮಾಡೋದು ನೆಗೆಟಿವ್ ಯೋಚನೆ ಮಾಡಬಾರ್ದು, ಎಲ್ಲ ಒಳ್ಳೆ ಯೋಚನೆಗಳೇ ಇಟ್ಕೋಬೇಕು, ಒಳ್ಳೆ ಥಾಟ್ಸೇ ಇಟ್ಕೋಬೇಕು, ಒಳ್ಳೆ ಇದೆ ಮಾಡ್ತಾ ಇದ್ರೆ ತಾನಾಗೆ ಎಲ್ಲ ಆಗತ್ತೆ, ಅವನ ಅನುಗ್ರಹ ಸಿಗತ್ತೆ. ಬಟ್ ಹಾಗೆ ಅಂತ ಅದಕ್ಕೆ ನಾವು ಮಾಡೋದು ಶ್ರವಣ ಕೇಳಬೇಕು. ನಾನು ಒಳ್ಳೆಯವನು, ನಾನೇನು ಕೇಳ್ಬೇಕಾಗಿಲ್ಲ, ಅನುಗ್ರಹ ಬರುತ್ತೆ ಅಂತ ಕೂತ್ಕೊಳಕ್ಕಾಗಲ್ಲ. ಮಾಡ್ಬೇಕಾ ಶ್ರವಣ ಮಾಡ್ಬೇಕು, ಅರ್ಥ ಆಗ್ದಿರೋ ಮನನ ಮಾಡ್ಬೇಕು, ಇನ್ನು ನಾನು ಅರ್ಥ ಆಗಿಲ್ಲ ನಿಧಿಧ್ಯಾಸನ ಮಾಡ್ಬೇಕು. ಬಟ್ ಇಸ್ ಆಲ್ ಓನ್ಲಿ ಸ್ಟೆಪ್ಸ್. ಒಳ್ಳೆ ಕರ್ಮಗಳು ಮಾಡಬೇಕು. So this is the main central point of this nididhyasana, nirvikalpa samadhi. ಗುರುಜಿ ಹೇಳ್ತಾನೆ ಇರ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕರ್ಮ ಮಾಡಿ ಅದೇ ನಿಮ್ಮನ್ನ ಇದಕ್ಕೆ ಕರ್ಕೊಂಡು ಹೋಗೋದು ಒಳ್ಳೇದಾಗಿ. ಹೌದು. ಅದರಿಂದ ಮನಸ್ಸು ಪ್ಯೂರ್ ಆಗುತ್ತೆ. ಹೌದು. So you can, I think, you can summarize